Welcome to Get Solutions. So in this session we are going to learn how the crashing will be going to done. Okay, so ಯಾವ ತರ crashing ಮಾಡಬೇಕು ಪ್ರಾಜೆಕ್ಟ್ ಅನ್ನೋದು ನಾವು ಕಲಿತೀವಿ. Okay, so generally in any of the project network, the first step is to draw the network and identify the critical path. So this will be helpful to the next procedures. And when we execute any of the activity under the project, we have to speed up our activity in a project, because in order to reduce the total project completion time of an activity in a project, so this process ultimately will be called as crashing. So in previous session itself we have already discussed that is normal time and crash time. So normal time in the sense, it is the normal time required to complete the each and every activity involved in the project. So crash time in the sense, it is an amount of time that reduced, which means ಎಷ್ಟು ಟೈಮಿಂಗ್ಸ್ ಒಂದು ಆಕ್ಟಿವಿಟಿಗೆ ನಾವು ರೆಡ್ಯೂಸ್ ಮಾಡಿರ್ತೀವೋ ಅದನ್ನು ನಾವು ಕ್ರ್ಯಾಶ್ ಟೈಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸಿ ದಿ ಫಸ್ಟ್ ಇಲಸ್ಟ್ರೇಷನ್ ಅಂಡರ್ ಕ್ರ್ಯಾಶಿಂಗ್. ಓಕೆ, ಸೊ ಕನ್ಸಿಡರ್ ದಿ ಡೇಟಾ ಆಫ್ ದಿ ಪ್ರಾಜೆಕ್ಟ್ ಆಸ್ ಶೋನ್ ಇನ್ ದಿ ಫಾಲೋಯಿಂಗ್ ಟೇಬಲ್. ಸೊ ಈ ಕ್ರ್ಯಾಶಿಂಗ್ ಪ್ರಾಜೆಕ್ಟಲ್ಲಿ ಅಥವಾ ಕ್ರ್ಯಾಶಿಂಗ್ ಪ್ರಾಬ್ಲಮಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಆಕ್ಟಿವಿಟೀಸ್. ಸೊ ಬೇಸ್ಡ್ ಆನ್ ದಿಸ್ ಆಕ್ಟಿವಿಟಿ ವಿ ಹ್ಯಾವ್ ಟು ಡ್ರಾ ದಿ ನೆಟ್ವರ್ಕ್ ಅಂಡ್ ಐಡೆಂಟಿಫೈ ದಿ ಕ್ರಿಟಿಕಲ್ ಪಾರ್ಟ್ಸ್. ಸೊ ಬೇಸ್ಡ್ ಆನ್ ದಿ ಕ್ರಿಟಿಕಲ್ ಆಕ್ಟಿವಿಟೀಸ್ ಓನ್ಲಿ ವಿ ಹ್ಯಾವ್ ಟು ಕ್ರ್ಯಾಶ್ ದಿ ಪ್ರಾಜೆಕ್ಟ್. ಸಿ ನಾರ್ಮಲ್ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ನಾರ್ಮಲ್ ಆಗಿ 1 to 2 ಈ ಆಕ್ಟಿವಿಟಿ ಎಷ್ಟು ವೀಕ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ 7 weeks ಅಂಡ್ ಫಾಲೋಯಿಂಗ್ ಅದರ್ numerical data. So 1 to 3 5 weeks, 1 to 4 8 weeks and 9 5 6 7 2 3. ಸೊ ಇದು ನಾರ್ಮಲ್ ಟೈಮ್, ಇಷ್ಟು ವೀಕ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಎಲ್ಲ ಆಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ ನಾರ್ಮಲ್ ಕಾಸ್ಟ್. ಸೊ 7 weeksಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ದಟ್ ಈಸ್ 700. 5 weeksಗೆ 500. ಸೊ 600 8 700 1100 1200 400 and 500. ಸೊ ನಾರ್ಮಲ್ ಕಾಸ್ಟ್ ಕೊಟ್ಟಿದ್ದಾರೆ ಇನ್ ರುಪೀಸ್. ಸೊ ಡೇಸ್ ಅಥವಾ ಟೈಮ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ವೀಕ್ಸಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ರ್ಯಾಶ್ ಟೈಮ್. ಸೊ ಕ್ರ್ಯಾಶ್ ಟೈಮ್ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಅಮೌಂಟ್ ಆಫ್ ಟೈಮ್ that reduced the activity duration. So 4 weeks is the crash time for the first activity and 3 weeks for the second activity. So 5 weeks 7 weeks 3 weeks 5 weeks 5 weeks 1 week and 2 weeks. So next information ಎಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಕ್ರ್ಯಾಶ್ ಕಾಸ್ಟ್ ಕೊಟ್ಟಿದ್ದಾರೆ, ಇಟ್ ಈಸ್ ಇನ್ ರುಪೀಸ್. ಸೊ ಇನ್ ಕೇಸ್ 4 weeks ಏನಾದರೂ ಕ್ರ್ಯಾಶ್ ಮಾಡಬೇಕಂದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, 850. ಅಂಡ್ 3 weeks ಕ್ರ್ಯಾಶ್ ಮಾಡಬೇಕಂದ್ರೆ ಸೆಕೆಂಡ್ ಆಕ್ಟಿವಿಟಿ, ದಟ್ ಈಸ್ 700 rupees. ಸೊ ಅಂಡ್ ಫಾಲೋಯಿಂಗ್ ಅದರ್ ಕಾಸ್ಟ್. ಸೊ ರುಪೀಸಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ ದ ಕ್ರ್ಯಾಶಿಂಗ್ ಆಫ್ ದಿ ಪ್ರಾಜೆಕ್ಟ್, ಇನ್ ಕ್ರ್ಯಾಶಿಂಗ್ ಕಾನ್ಸೆಪ್ಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಟೈಮ್, ನಾರ್ಮಲ್ ಕಾಸ್ಟ್, ಕ್ರ್ಯಾಶ್ ಟೈಮ್, ಕ್ರ್ಯಾಶ್ ಕಾಸ್ಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಸಿ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್, ಇಫ್ ದ ಇಂಡೈರೆಕ್ಟ್ ಕಾಸ್ಟ್ ಪರ್ ವೀಕ್, ಸೊ ಇಂಡೈರೆಕ್ಟ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, 200. ಇಂಡೈರೆಕ್ಟ್ ಕಾಸ್ಟ್ 200 ಈಸ್ ಪರ್ ವೀಕ್. ಸೊ ಒಂದು ವೀಕ್ಗೆ ಇಂಡೈರೆಕ್ಟ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತಂತೆ, 200 rupees ಇನ್ಕರ್ ಆಗುತ್ತೆ ಅಂತ. ಓಕೆ, ಸೊ ನಾರ್ಮಲ್ ಕಾಸ್ಟ್ ಎಲ್ಲ ಆಕ್ಟಿವಿಟೀಸ್ಗೆ ಎಷ್ಟು ಇನ್ಕರ್ ಆಗುತ್ತೆ ನಾವು ಟೋಟಲ್ ಮಾಡ್ಕೋಬೇಕು. ನೆಕ್ಸ್ಟು ನೋಡೋಣ ಪ್ರೊಸೆಸ್ ಟೋಟಲ್ ಬೇಕಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಇಂಡೈರೆಕ್ಟ್ ಕಾಸ್ಟ್ ಅಂಡ್ ನಾರ್ಮಲ್ ಟೈಮ್, ನಾರ್ಮಲ್ ಕಾಸ್ಟ್ ಅಂಡ್ ಕ್ರ್ಯಾಶ್ ಟೈಮ್ ಅಂಡ್ ಕ್ರ್ಯಾಶ್ ಕಾಸ್ಟ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆಪ್ಟಿಮಲ್ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್. ಸೊ ಆಪ್ಟಿಮಲ್ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್ ಅಂತ ಹೇಳಿದ್ರೆ, ಟೈಮು ಕಡಿಮೆ ಅಂದರೆ ಕಡಿಮೆ ವೀಕ್ಸಲ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಬೇಕು, ಬಟ್ ವಿತ್ ಮಿನಿಮಮ್ ಕಾಸ್ಟ್. ಕಾಸ್ಟು ಕಡಿಮೆ ಇರಬೇಕು, ಟೈಮು ಕಡಿಮೆ ಅವರ್ಸಲ್ಲಿ ಅಥವಾ ಕಡಿಮೆ ವೀಕ್ಸಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು. ಸೊ ಯಾವ ಥರ ನಾವು ಕ್ರ್ಯಾಶಿಂಗ್ ಮಾಡೋದ್ರ ಮುಖಾಂತರ ಇದನ್ನು ಅನಾಲಿಸಿಸ್ ಮಾಡ್ಬೋದು ಅಥವಾ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಕ್ರ್ಯಾಶ್ ದಿ ಪ್ರಾಜೆಕ್ಟ್, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇನ್ ಕ್ರ್ಯಾಶಿಂಗ್ ಆಫ್ ದಿ ಪ್ರಾಜೆಕ್ಟ್, ಫಸ್ಟ್ ಯು ಹ್ಯಾವ್ ಟು ಡ್ರಾ ದಿ ನೆಟ್ವರ್ಕ್ ಡಯಾಗ್ರಾಮ್. ಸಿ step 1, first you have to draw the network based on the activity. So draw the network diagram. Okay, see 1 to 2 1 to 3 1 to 4. So 1 to 2 1 to 3 1 to 4. So next 2 to 5, next 2 to 5, next 3 to 5, next 3 to 5, next 3 to 6, next 3 to 6, next 4 to 6,
next 4 to 6, next 5 to 7, so 5 to 7, next 6 to 7, that is last, so 6 to 7. ಸೊ ಈಗ ಹಾಕ್ಕೊಂಡಿದ್ದೀನಿ ನಾನು ಬೇಸ್ಡ್ ಆನ್ ಆಕ್ಟಿವಿಟೀಸ್ ನೆಟ್ವರ್ಕ್ನ ಡ್ರಾ ಮಾಡಿದ್ದೀನಿ. ಸಿ 1 to 2 ನಾರ್ಮಲ್ ಟೈಮ್ನ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ 1 to 2 ದ ಟೈಮ್ ಡ್ಯೂರೇಷನ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ ಆಫ್ 1 to 2 ಆಕ್ಟಿವಿಟಿ, ದಟ್ ಈಸ್ 7 weeks. ಸೊ 1 to 2 7 weeks, 1 to 3 5 weeks, 1 to 4 8 weeks, and 2 to 5 9 weeks, and 3 to 5 5 weeks, 3 to 6 6 weeks, 4 to 6 7 weeks, and 5 to 7 2 weeks, 5 to 7 2 weeks, and 6 to 7 3 weeks. ಸೊ ನಾರ್ಮಲ್ ಟೈಮ್ನು ನಾನು ಕನ್ಸಿಡರೇಷನ್ ಮಾಡ್ಕೊಂಡಿದ್ದೀನಿ. ನಾವು ಆಫ್ಟರ್ ಡ್ರಾಯಿಂಗ್ ದಿ ನೆಟ್ವರ್ಕ್, ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಐಡೆಂಟಿಫೈ ದಿ ಕ್ರಿಟಿಕಲ್ ಪಾತ್ ಬೇಸ್ಡ್ ಆನ್ ದಿ ವೇರಿಯಸ್ ಪಾತ್ಸ್. ಓಕೆ, ಸಿ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಕ್ರಿಟಿಕಲ್ ಪಾತ್ಸ್, ಸೊ ಬೇಸ್ಡ್ ಆನ್ ದಿ ಡಿಫ್ರೆಂಟ್ ರೂಟ್ಸ್. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಂದ್ರೆ ಎಷ್ಟು ರೂಟ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು? ದಟ್ ಈಸ್ 1 to 2 and 5 and 7 is the first route. ಸೊ ಟಾಪಿಂದ ಬನ್ನಿ. ಸೊ ಫಸ್ಟ್ ರೂಟಲ್ಲಿ ಕಂಪ್ಲೀಟ್ ಮಾಡೋದು ಅಂದರೆ ಟಾಪ್ ರೂಟು ಯಾವುದು ಅಂತಂದರೆ 1 2 5 7 ಈ ರೂಟಲ್ಲಿ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಅನದರ್ ರೂಟ್ ಯಾವ ಥರ ಕಂಪ್ಲೀಟ್ ಮಾಡ್ಬೋದು? ದಟ್ ಈಸ್ 1 3 5 and 7. ಸೊ ಈ ರೂಟಲ್ಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಯಾವ ರೂಟ್ ಇದೆ? ದಟ್ ಈಸ್ 1, ನೆಕ್ಸ್ಟ್ 3, ನೆಕ್ಸ್ಟ್ ಇದಾಯಿತು, ನೆಕ್ಸ್ಟ್ 6ಗೆ ಬರಬೇಕು, 6, ನೆಕ್ಸ್ಟ್ 7. ಸಿ ನೆಕ್ಸ್ಟ್ ಇನ್ನೊಂದು ರೂಟು 1 4 6 7. ಓಕೆ, ಸೊ 4 ರೂಟ್ಸಲ್ಲಿ ನಾವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಈಗ 4 ರೂಟ್ಸ್ಗೂ ನಾವು ನಾರ್ಮಲ್ ಟೈಮ್, ಸೊ ನಾರ್ಮಲ್ ಟೈಮ್ ಎಷ್ಟು ಬೇಕಾಗುತ್ತೆ? ದಟ್ ಈಸ್ ಡ್ಯೂರೇಷನ್ ಇನ್ ವೀಕ್ಸ್. ಸೊ 1 to 2 7 weeks, and 2 to 5 9 weeks, and 5 to 7 2 weeks. ಸೊ ಇದೇ ಥರ ಎಲ್ಲದಕ್ಕೂ ಬರ್ಕೊಳ್ಳಿ. ನೆಕ್ಸ್ಟ್ 5 + 5 + 2, ನೆಕ್ಸ್ಟ್ 5 + 6 + 3, ನೆಕ್ಸ್ಟ್ 8 + 7 + 3. ನಾವು calculate the total number of weeks for the each and every activity. So 9 + 7 16, 16 + 2 18 weeks. Next 5 + 5 10, 10 + 2 12, so 12 weeks. ಎರಡನೇ ಕ್ರಿಟಿಕಲ್ ಪಾತ್ 12 ವೀಕ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 6 + 5 ದಟ್ ಈಸ್ 11, 11 + 3 14, ಸೊ 14 weeks ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಥರ್ಡ್ ಕ್ರಿಟಿಕಲ್ ಪಾತ್. ನೆಕ್ಸ್ಟ್ 8 + 7 15, 15 + 3 18, 18 weeks. Now observe here which is the critical path here now. That is there are 2 critical paths are available. Okay, so first critical path ಯಾವುದು? That is 1 to 2, 2 to 5, 5 to 7. So 1 to 2, 2 to 5, 5 to 7 ಬಂದ್ಬಿಟ್ಟು ಒಂದು ಕ್ರಿಟಿಕಲ್ ಪಾತ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಯಾವುದು ಕ್ರಿಟಿಕಲ್ ಪಾತ್ ಆಗಿದೆ? ದಟ್ ಈಸ್ ಎರಡು 18 weeks ಬಂದಿರೋದ್ರಿಂದ ಎರಡನ್ನೂ ಕ್ರಿಟಿಕಲ್ ಪಾತ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ದಟ್ ಈಸ್ ಹೈಯೆಸ್ಟ್ ವೀಕ್ಸ್ ಬಂದರೆ ಅದನ್ನು ಕ್ರಿಟಿಕಲ್ ಪಾತ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ 2 ಪಾತ್ಸ್ ಬಂದು 18 weeksಲ್ಲೇ ಕಂಪ್ಲೀಟ್ ಆಗೋದ್ರಿಂದ ನಾವು ಕ್ರಿಟಿಕಲ್ ಪಾತ್ ಎರಡನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ 1 to 4, 1 to 4, ನೆಕ್ಸ್ಟ್ 4 to 6, 4 to 6, ನೆಕ್ಸ್ಟ್ 6 to 7, ಸೊ 6 to 7. ಈಗ ನಾವು ದ ಕ್ರಿಟಿಕಲ್ ಪಾತ್ಸ್ ಅವೈಲಬಲ್ ಫಾರ್ ದಿಸ್ ಪ್ರಾಜೆಕ್ಟ್, ಟೋಟಲ್ ಕ್ರಿಟಿಕಲ್ ಪಾತ್ಸ್ ಎಷ್ಟಿದೆ? ದಟ್ ಈಸ್ 1 to 2 to 5 to 7, so total 18 weeks. Next another critical path 1 to 4, 4 to 6 and 6 to 7, that is 18 weeks. Now in this project there are 2 critical paths are available. So idu first step nimge. Okay, so next step you have to compute the cost slope. Okay, so that is step number 2, computation of cost
ಸ್ಲೋಪ್. ಓಕೆ, ಸೊ ಕಾಸ್ಟ್ ಸ್ಲೋಪ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕಾಸ್ಟ್ ಸ್ಲೋಪ್ ಶೋಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಟ್ ಈಸ್ ನಾರ್ಮಲ್ ಕಾಸ್ಟ್ ಅಂಡ್ ಕ್ರ್ಯಾಶ್ ಕಾಸ್ಟ್ ಡಿವೈಡೆಡ್ ಬೈ ನಾರ್ಮಲ್ ಟೈಮ್ ಅಂಡ್ ಕ್ರ್ಯಾಶ್ ಟೈಮ್. ಸೊ ಇವ್ರ ನಡುವಿನ ಡಿಫ್ರೆನ್ಸಸ್ ಅಥವಾ ರಿಲೇಶನ್ಶಿಪ್ನ ತೋರಿಸೋದಕ್ಕೆ ನಾವು ಕಾಸ್ಟ್ ಸ್ಲೋಪ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಟೇಕ್ ಡೌನ್ ದಿ ಫಾರ್ಮುಲಾ ಫಾರ್ ದಿ ಕಂಪ್ಯೂಟೇಷನ್ ಆಫ್ ಕಾಸ್ಟ್ ಸ್ಲೋಪ್ ನಾವು ಆಫ್ಟರ್ ದಿ ಫಸ್ಟ್ ಸ್ಟೆಪ್. See the formula to compute the cost slope. So cost slope is calculated based on crash cost minus normal cost divided by ನೋಡಿ first to CC minus NC. So crash cost minus normal cost. So exam ಅಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡು NC ಆಮೇಲೆ CC ಹಾಕಬೇಡಿ. ಓಕೆ, ಸೊ ಕ್ರ್ಯಾಶ್ ಕಾಸ್ಟ್ ಮೈನಸ್ ನಾರ್ಮಲ್ ಕಾಸ್ಟ್. ಸೊ ಸಿ ಜಿಗ್ಜಾಗ್ ಟೈಪ್. ಸೊ ಇಲ್ಲಿ ನಾರ್ಮಲ್ ಕಾಸ್ಟ್ ಇದೆ ಅಲ್ವಾ, ಸೊ ಇಲ್ಲಿ NT ನಾರ್ಮಲ್ ಟೈಮ್ನ ತಗೋಬೇಕು. ಸೊ ಇಲ್ಲಿ ಕ್ರ್ಯಾಶ್ ಕಾಸ್ಟ್ ಇದೆ ಅಲ್ವಾ, ಸೊ ಕ್ರ್ಯಾಶ್ ಟೈಮ್ನ ತಗೋಬೇಕು. ಸೊ ಈ ಥರ ಜಿಗ್ಜಾಗ್ ಟೈಪ್ ಎಕ್ಸ್ ಟೈಪ್ ತಗೋಬೇಕು. ಓಕೆ, ಸೊ ದೆನ್ ದ ಕಾಸ್ಟ್ ಸ್ಲೋಪ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ CC ಮೈನಸ್ NC ಡಿವೈಡೆಡ್ ಬೈ NT ಮೈನಸ್ CT. So in order to calculate the cost slope, so based on this information we have to compute the cost slope, right? So cost slope na calculation ಮಾಡ್ಕೋಬೇಕಂದ್ರೆ CC minus NC ವ್ಯಾಲ್ಯೂ ಬೇಕು. ಸೊ ಅದಕ್ಕಾಗಿ ನಾವು ಫಸ್ಟು CC minus NC ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ CC minus NC. ಓಕೆ, ಸೊ CC minus NC ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ CC ಕ್ರ್ಯಾಶ್ ಕಾಸ್ಟ್ ಇಲ್ಲಿದೆ, NC ನಾರ್ಮಲ್ ಕಾಸ್ಟ್. 850 minus 700 you will get 150. ಓಕೆ, ಸೊ ರಿವರ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ 700 minus 500 you will get 200. ಸೊ ಅದೇ ಥರ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ ವ್ಯಾಲ್ಯೂ ಆಫ್ ಕ್ರ್ಯಾಶ್ ಕಾಸ್ಟ್ ಮೈನಸ್ ನಾರ್ಮಲ್ ಕಾಸ್ಟ್, ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಟೈಮ್ ಮೈನಸ್ ಕ್ರ್ಯಾಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ ನಾರ್ಮಲ್ ಟೈಮ್ ಮೈನಸ್ ಕ್ರ್ಯಾಶ್ ಟೈಮ್. ಓಕೆ, ಸೊ ನಾರ್ಮಲ್ ಟೈಮ್ ಎಲ್ಲಿದೆ? ಸಿ ನಾರ್ಮಲ್ ಟೈಮ್ ಈಸ್ 7 ಆ್ಯಂಡ್ ಕ್ರ್ಯಾಶ್ ಟೈಮ್ 4. 7 minus 4 you will get 3. 5 minus 3 you will get 2. ನೆಕ್ಸ್ಟ್ ಅದೇ ಥರ ಎಲ್ಲವನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ ನಾರ್ಮಲ್ ಟೈಮ್ ಆ್ಯಂಡ್ ಕ್ರ್ಯಾಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಯು ಹ್ಯಾವ್ ಟು ಕಂಪ್ಯೂಟ್ ದಿ ಕಾಸ್ಟ್ ಸ್ಲೋಪ್. ಓಕೆ, ಸೊ ಕಾಸ್ಟ್ ಸ್ಲೋಪ್ ಈಸ್ ಬೇಸ್ಡ್ ಆನ್ ದಿ ಕ್ರ್ಯಾಶ್ ಕಾಸ್ಟ್ ಮೈನಸ್ ನಾರ್ಮಲ್ ಕಾಸ್ಟ್. ಸೊ ಇಲ್ಲಿದೆ. ಓಕೆ, ನೆಕ್ಸ್ಟ್ ನಾರ್ಮಲ್ ಟೈಮ್ ಮೈನಸ್ ಕ್ರ್ಯಾಶ್ ಟೈಮ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಈಗ 150 ಡಿವೈಡೆಡ್ ಬೈ 3 ಮಾಡ್ಕೋಬೇಕು. ದಟ್ ಈಸ್ ಕ್ರ್ಯಾಶ್ ಕಾಸ್ಟ್ ಮೈನಸ್ NC ಡಿವೈಡೆಡ್ ಬೈ NT ಮೈನಸ್ CT. ಓಕೆ, ಸೊ 150 ಡಿವೈಡೆಡ್ ಬೈ 3 ಈ ಥರ ವ್ಯಾಲ್ಯೂಸ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, 150 divided by 3 you will get 50. Next you will get 100. Next 200. Next 450 divided by 2 225. Next 300 divided by 2 you will get 150. Next 200. Next 125. Next you will get 100 and 350. So this is the actual cost slope. So ಈಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾಗಿದೆ ಕಾಸ್ಟ್ ಸ್ಲೋಪ್ನ. ಸೊ ಬೇಸ್ಡ್ ಆನ್ ದಿಸ್ ಕಾಸ್ಟ್ ಸ್ಲೋಪ್ ವಿ ಹ್ಯಾವ್ ಟು ಕ್ರ್ಯಾಶ್ ದಿ ಆ್ಯಕ್ಟಿವಿಟೀಸ್, ಅಂದರೆ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ನ ಕ್ರ್ಯಾಶ್ ಮಾಡ್ತಾ ಹೋಗಬೇಕು. ಸೊ ಬೇಸ್ಡ್ ಆನ್ ದಿ ಲಿಮಿಟ್ಸ್ ಗಿವನ್. ಓಕೆ, ಸೊ ನಾನು ಬೇಕಾಗಿರೋ ಇನ್ಫಾರ್ಮೇಷನ್ ಮಾತ್ರ ನೆಕ್ಸ್ಟ್ ಬರ್ಕೊಳ್ತೀನಿ. ಸೊ ಅದ್ರ ಬೇಸ್ ಮೇಲೆ ನಾವು ಕಾಸ್ಟ್ ಸ್ಲೋಪ್ನ ಬರ್ಕೊಂಡು ಕ್ರಿಟಿಕಲ್ ಪಾಸ್ನ ಐಡೆಂಟಿಫೈ ಮಾಡಿ ಕ್ರಿಟಿಕಲ್ ಪಾಸ್ ಯಾವುದಿದೆ ಅಂತ ಹೇಳ್ಕೊಂಡು ಕ್ರ್ಯಾಶ್ ಮಾಡೋಣ ಪ್ರಾಜೆಕ್ಟ್ನ. ಓಕೆ, ಸೊ ಈ ಟೇಬಲಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್ ಮಾತ್ರ ನಾನು ನೆಕ್ಸ್ಟ್ ಬರ್ಕೊಳ್ತೀನಿ, ಬಿಕಾಸ್ ಸ್ಪೇಸ್ ಕಡಿಮೆ ಇರೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ರ್ಯಾಶ್ ದಿ ಪ್ರಾಜೆಕ್ಟ್. ನೆಕ್ಸ್ಟು ಪ್ರಾಜೆಕ್ಟ್ನ ಕ್ರ್ಯಾಶ್ ಮಾಡೋದ್ರ ಮುಖಾಂತರ ನಾವು ಟೋಟಲ್ ಆಪ್ಟಿಮಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಈಗ ಪ್ರಾಜೆಕ್ಟ್ನ ಕ್ರ್ಯಾಶ್ ಮಾಡೋದಕ್ಕೆ ನನಗೆ ಯಾವ್ಯಾವ ಇನ್ಫಾರ್ಮೇಷನ್ ನೆಸೆಸರಿ ಅಂತ ಹೇಳಿದ್ರೆ, ಸೊ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ, ನಾರ್ಮಲ್ ಟೈಮ್ ಬೇಕಾಗುತ್ತೆ, ನಾರ್ಮಲ್ ಕಾಸ್ಟ್ ಬೇಕಾಗುತ್ತೆ, ನಾರ್ಮಲ್ ಟೈಮ್ ಮೈನಸ್ ಕ್ರ್ಯಾಶ್ ಕಾಸ್ಟ್ ವ್ಯಾಲ್ಯೂಸ್ ಬೇಕಾಗುತ್ತೆ, ಅಂದರೆ ದಟ್ ಈಸ್ ಟೈಮ್ ಲಿಮಿಟ್. ಸೊ ಕಾಸ್ಟ್ ಸ್ಲೋಪ್ ಬೇಕಾಗುತ್ತೆ. ಸೊ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಈ ನಾರ್ಮಲ್ ಕಾಸ್ಟ್ನ ನಾನು ಟೋಟಲ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ಕಾಸ್ಟ್ ಇನ್ಕರ್ಡ್ ಫಾರ್ ದಿ ಪ್ರಾಜೆಕ್ಟ್. ಸೊ ಟೋಟಲ್ ಡೈರೆಕ್ಟ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ಎಲ್ಲ ಆ್ಯಕ್ಟಿವಿಟೀಸ್ಗೆ 6500. ಸೊ ನಾರ್ಮಲ್ ಕಾಸ್ಟ್ನ ನಾವು ಡೈರೆಕ್ಟ್ ಕಾಸ್ಟ್ ಅಂತಲೂ ಕರಿತೀವಿ. ಓಕೆ, ಸೊ ಟೋಟಲ್ 6500 ಇದನ್ನು ಟೋಟಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಬೇಕಾಗುತ್ತೆ. ಸೊ ಇಂಡೈರೆಕ್ಟ್ ಕಾಸ್ಟ್, ಸೊ ಪ್ರಾಬ್ಲಮಲ್ಲಿ ಟೇಬಲ್ ಆದಮೇಲೆ ನಿಮಗೆ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಕಾಸ್ಟ್ ಇನ್ಕರ್ಡ್ ₹200 ಪರ್ ವೀಕ್ಗೆ ಕೊಟ್ಟಿದ್ದಾರೆ. ಒಂದು ವೀಕ್ಗೆ ₹200
ಇಂಡೈರೆಕ್ಟ್ ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನೆಟ್ವರ್ಕ್ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ. ಸೊ ಆಗಲೇ ಸೊ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ ವಿತ್ ನಾರ್ಮಲ್ ಟೈಮ್ ಡ್ಯೂರೇಷನ್, ಇಲ್ಲಿ ಏನು ನಾರ್ಮಲ್ ಟೈಮ್ ಕೊಟ್ಟಿದ್ದೀನಿ ಅದನ್ನೇ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ಸ್ ಬಂದ್ಬಿಟ್ಟು 2 ಐಡೆಂಟಿಫೈ ಮಾಡಿದ್ದೀವಿ. 1 to 2 and 2 to 5 and 5 to 7 and 18 weeks and 1 to 4 and 4 to 6 and 6 to 7. So it is nothing but so 1 to 2 and 2 to 5 and 5 to 7 ಒಂದು ಪಾತು. ನೆಕ್ಸ್ಟ್ 1 to 4 and 4 to 6 and 6 to 7 ಒಂದು ಪಾತು. ಓಕೆ, ಸೊ ನೆಕ್ಸ್ಟ್ 2 ಸ್ಟೇಟ್ಮೆಂಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಜೆಕ್ಟ್ ಕ್ರ್ಯಾಶಿಂಗಲ್ಲಿ. ಒಂದು ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ದ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಯಾವ ವೀಕ್ ಒಳಗಡೆ ನಾವು ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡಬೇಕು, ಯಾವಾಗ ಕಂಪ್ಲೀಟ್ ಆಗುತ್ತೆ ಅಷ್ಟು ವೀಕಲ್ಲಿ, ಮತ್ತು ಎಷ್ಟು ಕಾಸ್ಟ್ ಮಿನಿಮಮ್ ಇನ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈ ಸ್ಟೇಟ್ಮೆಂಟ್ನ ತೋರಿಸ್ಬೇಕು. ಸೊ ಡ್ಯೂರೇಷನ್, ಓಕೆ, ಸೊ ಡ್ಯೂರೇಷನ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಕಾಸ್ಟ್. ಸೊ ಡೈರೆಕ್ಟ್ ಕಾಸ್ಟಲ್ಲಿ ನಾವು ನಾರ್ಮಲ್ ಕಾಸ್ಟ್ ಜೊತೆಗೆ ಬೇರೆ ಕಾಸ್ಟ್ನು ಕನ್ಸಿಡರ್ ಮಾಡ್ತೀವಿ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಂಡೈರೆಕ್ಟ್ ಕಾಸ್ಟ್. ಓಕೆ, ಸೊ 200 ಪರ್ ವೀಕ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಂಬರ್ ಆಫ್ ವೀಕ್ಸ್ ಎಷ್ಟು ಬರುತ್ತೆ ಡ್ಯೂರೇಷನ್ ಅದನ್ನು ನೋಡಿಕೊಂಡು ನಾವು ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಕಾಸ್ಟ್ ಪ್ಲಸ್ ಇಂಡೈರೆಕ್ಟ್ ಕಾಸ್ಟ್ನ ನಾವು ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಡ್ತೀವಿ ಬೇಸ್ಡ್ ಆನ್ ದಿಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್. ಓಕೆ, ಸೊ ಈ ಸ್ಟೇಟ್ಮೆಂಟ್ನ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ರಿಟಿಕಲ್ ಪಾತ್, ದಟ್ ಈಸ್ ದ ಕಾಸ್ಟ್ ಸ್ಲೋಪ್ ಆ್ಯಂಡ್ ಕ್ರ್ಯಾಶ್ ಪ್ರಾಜೆಕ್ಟ್ನ ಕ್ರ್ಯಾಶ್ ಮಾಡೋದಕ್ಕೆ ಮೇಯ್ನ್ ಟೇಬಲ್ ಇದು. ಸೊ ಒಂದು ಕ್ರಿಟಿಕಲ್ ಪಾತ್ ಆ್ಯಂಡ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಯಾವ್ದು ಬರುತ್ತೆ. ಸೊ ಕ್ರಿಟಿಕಲ್ ಪಾತ್ ಬರಿತೀವಿ, ಆ ಕ್ರಿಟಿಕಲ್ ಪಾತಲ್ಲಿ ಯಾವ ಆ್ಯಕ್ಟಿವಿಟೀಸ್ ಬರುತ್ತೆ. ನೆಕ್ಸ್ಟು ಕ್ರ್ಯಾಶ್ ಲಿಮಿಟ್, ಎಷ್ಟು ಸರಿ ಪ್ರಾಜೆಕ್ಟ್ನ ಅಥವಾ ಒಂದು ಆ್ಯಕ್ಟಿವಿಟಿನ ನಾವು ಕ್ರ್ಯಾಶ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಲಿಮಿಟ್ನ ಬರಿತೀವಿ. ನೆಕ್ಸ್ಟು ಅದರದ್ದು ಕಾಸ್ಟ್ ಸ್ಲೋಪ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ನ ಕೊಟ್ಟು ಕ್ರ್ಯಾಶ್ ಮಾಡ್ತೀವಿ. ಓಕೆ, ಸೊ ಈಗ ಫಸ್ಟ್ ನಾವು ಟೇಬಲ್ನ ಫಿಲ್ ಮಾಡಬೇಕಾಗಿರೋದು ಇದು ಸೆಕೆಂಡ್ ಟೇಬಲ್. ಸೊ ಕ್ರಿಟಿಕಲ್ ಪಾತ್ ಅಂತ ಇದೆ ಅಲ್ವಾ. ಸೊ ಎಷ್ಟು ಕ್ರಿಟಿಕಲ್ ಪಾತ್ಸ್ ಇದೆ? 2 ಕ್ರಿಟಿಕಲ್ ಪಾತ್ಸ್ ಇದೆ. ದಟ್ ಈಸ್ 1 to 2 and 2 to 5 and 5 to 7. ಸೊ ಇಷ್ಟು ಕ್ರಿಟಿಕಲ್ ಪಾತ್ ಇದೆ ಅಂದರೆ ಒಂದು ಪಾತ್ ಆಯಿತು. ಸೊ ಈ ಒಂದು ಪಾತಲ್ಲಿ ಎಷ್ಟು ಆ್ಯಕ್ಟಿವಿಟೀಸ್ ಇದೆ? ದಟ್ ಈಸ್ ಸಿ, ಇಲ್ಲಿ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಎಡ್ಡಿದೆ ಅಲ್ವಾ, ಅದರಲ್ಲಿ ಬರೀಬೇಕು. ಸೊ 1 to 2 ಒಂದು ಆ್ಯಕ್ಟಿವಿಟಿ, ನೆಕ್ಸ್ಟ್ 2 to 5 ಅನದರ್ ಆ್ಯಕ್ಟಿವಿಟಿ, ನೆಕ್ಸ್ಟ್ 5 to 7. ಸೊ 5 to 7 ಇನ್ನೊಂದು ಆ್ಯಕ್ಟಿವಿಟಿ. ಸೊ ಫಸ್ಟ್ ಕ್ರಿಟಿಕಲ್ ಪಾತಲ್ಲಿ ಇಷ್ಟು ಆ್ಯಕ್ಟಿವಿಟೀಸ್ ಫಾಲೋ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ರಿಟಿಕಲ್ ಪಾತ್ ಯಾವುದು? ದಟ್ ಈಸ್ 1 to 4 and 4 to 6 and 6 to 7. ಇದು ಒಂದು ಕ್ರಿಟಿಕಲ್ ಪಾತ್. ಸೊ ಈ ಕ್ರಿಟಿಕಲ್ ಪಾತಲ್ಲಿ ಎಷ್ಟು ಆ್ಯಕ್ಟಿವಿಟೀಸ್ ಫಾಲೋ ಆಗಿದೆ? ದಟ್ ಈಸ್ 1 to 4, ನೆಕ್ಸ್ಟ್ 4 to 6, ನೆಕ್ಸ್ಟ್ 6 to 7. ಓಕೆ, ಸೊ ಇಷ್ಟನ್ನ ಬರ್ಕೊಳ್ಳಿ. ಇಷ್ಟನ್ನ ಬರ್ಕೊಂಡಿದ್ದು ಆದಮೇಲೆ ಸೊ ಇಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಸೊ ಕನ್ಫ್ಯೂಷನ್ಸ್ ಆಗದೇ ಇರುತ್ತೆ. ಓಕೆ, ಸೊ ಇಲ್ಲಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಬೇಸ್ಡ್ ಆನ್ ಕ್ರಿಟಿಕಲ್ ಪಾತ್ ಅಂಡ್ ಇಟ್ಸ್ ಆ್ಯಕ್ಟಿವಿಟೀಸ್. ಸೊ ಇಷ್ಟು ಆದಮೇಲೆ ಕ್ರ್ಯಾಶ್ ಲಿಮಿಟ್ ಅಂತ ಹೇಳಿದ್ರೆ ಈ 1 to 2 ಈಸ್ ನಥಿಂಗ್ ಬಟ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಲ್ವಾ. ಸೊ ನಿಮಗೆ ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ 1 to 2 ಈ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಷನ್ಸ್ ಆಗಬೇಕು ಅಂದರೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ 1 to 2 ಯಾವುದು? 1 to 2 and 5 to 7. ಸಾರಿ, ಇಲ್ಲಿ 1 to 2 and 2 to 5. ಓಕೆ, ಸೊ 2 to 5 is the second activity. ಸೊ 1 to 2 ಅಗೇನ್ ಬರಬಿಟ್ಟಿದ್ದೆ. ಸೊ ಇಲ್ಲಿ ನಿಮ್ಮ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಆ್ಯಕ್ಟಿವಿಟೀಸ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಕನ್ಫ್ಯೂಷನ್ಸ್ ಆಗೋದಿಲ್ಲ ಅಂತ ಹೇಳಿದ್ರೆ ನೋ ಇಶ್ಯೂಸ್. ಸೊ ಈಗ ಕ್ರ್ಯಾಶ್ ಲಿಮಿಟ್ ಅಂದರೆ ಈ 1 to 2 ಆ್ಯಕ್ಟಿವಿಟಿನ ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಟೈಮಿಂಗ್ಸ್ನ ನೋಡಬೇಕು. ಸೊ ಟೈಮಿಂಗ್ಸ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದಿ ನಾರ್ಮಲ್ ಟೈಮ್ ಆ್ಯಂಡ್ ಕ್ರ್ಯಾಶ್ ಟೈಮ್ ಬೋತ್, ರೈಟ್. ಸೊ 1 to 2 ಆ್ಯಕ್ಟಿವಿಟಿ ಇಲ್ಲಿ ಇದೆ ಅಲ್ವಾ. ಸೊ 1 to 2 ನಾರ್ಮಲ್ ಟೈಮ್ ಆ್ಯಂಡ್ ಕ್ರ್ಯಾಶ್ ಟೈಮ್. ಸೊ ದಿಸ್ ನಾರ್ಮಲ್ ಟೈಮ್ ಆ್ಯಂಡ್ ಕ್ರ್ಯಾಶ್ ಟೈಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ರ್ಯಾಶ್ ಲಿಮಿಟ್ ಅಂತ ಹೇಳಿದ್ರೆ ಈ ಆ್ಯಕ್ಟಿವಿಟಿನ ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು ಅಂತ ದಿಸ್ ನಾರ್ಮಲ್ ಟೈಮ್ ಆ್ಯಂಡ್ ಕ್ರ್ಯಾಶ್ ಟೈಮ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸಿ 1 to 2. ಸೊ 1 to 2 ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು? ದಟ್ ಈಸ್ 3 ವೀಕ್ಸ್ವರೆಗೂ ಕ್ರ್ಯಾಶ್ ಮಾಡಬಹುದು ಬಿಕಾಸ್ ಇನ್ಫಾರ್ಮೇಷನ್ ಗಿವನ್ ಇನ್ ದಿ ವೀಕ್ಸ್, ರೈಟ್. ನೆಕ್ಸ್ಟ್ 2 to 5. ಸೊ 2 to 5 ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು? ದಟ್ ಈಸ್ 2 times ಕ್ರ್ಯಾಶ್ ಮಾಡಬಹುದು. ನೆಕ್ಸ್ಟ್ 5 to 7. ನೆಕ್ಸ್ಟ್ 5 to 7 ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು? 1 time ಕ್ರ್ಯಾಶ್ ಮಾಡಬಹುದು. ಸೊ ಸಿಮಿಲರ್ಲಿ ಅನದರ್ ಕ್ರಿಟಿಕಲ್ ಪಾತಲ್ಲಿ 1 to 4 ಆ್ಯಕ್ಟಿವಿಟಿ ಇದಲ್ವಾ. ಸೊ 1 to 4 ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು? 3 times ಕ್ರ್ಯಾಶ್ ಮಾಡಬಹುದು. ನೆಕ್ಸ್ಟ್ 4 to 6 ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು? ದಟ್ ಈಸ್ 2 times ಕ್ರ್ಯಾಶ್ ಮಾಡಬಹುದು. ನೆಕ್ಸ್ಟ್ 6 to 7 ಎಷ್ಟು ಸರಿ ಕ್ರ್ಯಾಶ್ ಮಾಡಬಹುದು? ದಟ್ ಈಸ್ 1 time ಕ್ರ್ಯಾಶ್ ಮಾಡಬಹುದು. ಓಕೆ, ನೆಕ್ಸ್ಟ್ ರಿಲೇಟೆಡ್ ಕಾಸ್ಟ್ ಸ್ಲೋಪ್ನ ಬರ್ಕೊಳ್ಳೋಣ. ಸೊ 1 to 2 ಕಾಸ್ಟ್ ಸ್ಲೋಪ್ ಎಷ್ಟಿದೆ? ದಟ್ ಈಸ್ 50. ನೆಕ್ಸ್ಟ್ 2 to 5
2 to 5 ಕಾಸ್ಟ್ ಸ್ಲೋಪ್ ಎಷ್ಟಿದೆ, ದಟ್ ಈಸ್ 225. ನೆಕ್ಸ್ಟ್ 5 to 7 ಕಾಸ್ಟ್ ಸ್ಲೋಪ್ ಎಷ್ಟಿದೆ, ದಟ್ ಈಸ್ 100. ನೆಕ್ಸ್ಟ್ 1 to 4 ಕಾಸ್ಟ್ ಸ್ಲೋಪ್ 200. ನೆಕ್ಸ್ಟ್ 4 to 6 ಕಾಸ್ಟ್ ಸ್ಲೋಪ್ 125. ನೆಕ್ಸ್ಟ್ 6 to 7 ಕಾಸ್ಟ್ ಸ್ಲೋಪ್ 350. ಓಕೆ, ಸೊ ಇಷ್ಟನ್ನು ಬರ್ಕೊಂಡಿದ್ದಾದಮೇಲೆ ನಾವು ಯು ಹ್ಯಾವ್ ಟು ಗಿವ್ ದ ರ್ಯಾಂಕಿಂಗ್ ಬೇಸ್ಡ್ ಆನ್ ದಿ ಕಾಸ್ಟ್ ಸ್ಲೋಪ್ಸ್. ಓಕೆ, ನೋಡಿ ಇಲ್ಲಿ ಆಕ್ಟಿವಿಟೀಸ್ ದಟ್ ಈಸ್ ಕ್ರಿಟಿಕಲ್ ಪಾತ್ಸ್ 2 ಇದೆ, ಡಿವೈಡ್ ಮಾಡ್ಕೊಂಬಿಡಿ. ಓಕೆ, ಕನ್ಫ್ಯೂಷನ್ಸ್ ಆಗೋದಿಲ್ಲ. ಓಕೆ, ಸಿ ಈಗ ಕ್ರಿಟಿಕಲ್ ಪಾತ್ ಏನಿದೆ, ಸೊ ಕಾಸ್ಟ್ ಸ್ಲೋಪ್ಸ್ನ ನಾವು ಬೇಸಾಗಿ ಇಟ್ಕೊಂಡು ರ್ಯಾಂಕಿಂಗ್ನ ಕೊಟ್ಕೋಬೇಕು. ದಟ್ ಈಸ್ ಲೀಸ್ಟ್ ಕಾಸ್ಟ್ ಸ್ಲೋಪ್ ಗೆಟ್ಸ್ ಹೈಯೆಸ್ಟ್ ರ್ಯಾಂಕಿಂಗ್. ಸೊ ಫಸ್ಟ್ ಕ್ರ್ಯಾಶ್ ಮಾಡಬೇಕಾಗಿರೋದು ಲೀಸ್ಟ್ ಕಾಸ್ಟ್ ಯಾವುದಿದೆ ಅದನ್ನು ಕ್ರ್ಯಾಶ್ ಮಾಡ್ಕೋಬೇಕು. ಸೊ ಫಸ್ಟ್ ಕಾಸ್ಟ್ ಅಂದರೆ ಲೀಸ್ಟ್ ಕಾಸ್ಟ್ ಯಾವುದಿದೆ 50, ನೆಕ್ಸ್ಟ್ ಲೀಸ್ಟ್ 100, ನೆಕ್ಸ್ಟ್ 225. ಸೊ ರ್ಯಾಂಕ್ 150 is the least cost slope and 100 is the second least cost slope. ನೆಕ್ಸ್ಟ್ 225 ಥರ್ಡ್ ರ್ಯಾಂಕ್ ಬರುತ್ತೆ. ಓಕೆ, ಸೊ ಅದೇ ರೀತಿ ಇನ್ನೊಂದು ಕ್ರಿಟಿಕಲ್ ಪಾತ್ಗೂ ನೀವು ರ್ಯಾಂಕಿಂಗ್ ಕೊಟ್ಕೋಬೇಕು. ಸೊ ಫಸ್ಟ್ ಯಾವುದು ಬರುತ್ತೆ 125 ಫಸ್ಟ್ ರ್ಯಾಂಕ್, ನೆಕ್ಸ್ಟ್ 200 ಸೆಕೆಂಡ್ ರ್ಯಾಂಕ್, ನೆಕ್ಸ್ಟ್ 350 ಥರ್ಡ್ ರ್ಯಾಂಕ್. ಓಕೆ, ಸೊ ಇಷ್ಟನ್ನು ಮಾಡ್ಕೊಂಡಿದ್ದು ಆದಮೇಲೆ ಈಗ ನೀವು ಪ್ರಾಜೆಕ್ಟನ್ನ ಕ್ರ್ಯಾಶ್ ಮಾಡಬೇಕು. ಓಕೆ, ಸೊ ಈ ಪ್ರಾಜೆಕ್ಟ್ನ ಕ್ರ್ಯಾಶ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಗೈನ್ ಈ ಡಯಾಗ್ರಾಮ್ನ ಇಲ್ಲಿ ಬರ್ಕೋಬೇಕು. ಸೊ ಡಯಾಗ್ರಾಮ್ನ ಏನಂತ ಬರ್ಕೊಳ್ತೀರಾ, ಸಿ ಫಸ್ಟ್ ಕ್ರ್ಯಾಶ್. ಸೊ ಫಸ್ಟ್ ಕ್ರ್ಯಾಶ್ ಅಂತ ಬರ್ಕೊಂಡು ಏನು ಡಯಾಗ್ರಾಮ್ ಇದೆಯೋ ಅದನ್ನು ಬರೆದಿಟ್ಕೊಳ್ಳಿ. ಸೊ 1 2 and 3 and 4, ನೆಕ್ಸ್ಟ್ 2 to 5 and 3 to 5, 3 to 6 and 4 to 6, 5 to 7 and 6 to 7. ಓಕೆ, ಸೊ ಇದು ಆ್ಯಕ್ಚುಯಲ್ ಡಯಾಗ್ರಾಮ್. ಸೊ ಟೈಮಿಂಗ್ಸ್ನು ನೀವು ಪೆನ್ಸಿಲಲ್ಲಿ ಬರೆದಿಟ್ಕೊಳ್ಳಿ. ಸೊ ಪೆನ್ಸಿಲಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ಬಿಕಾಸ್ ವಿ ಹ್ಯಾವ್ ಟು ಕ್ರ್ಯಾಶ್ ದಿ ಟೈಮಿಂಗ್ಸ್ ಆಫ್ ದಿ ಪ್ರಾಜೆಕ್ಟ್. ಸೊ ದೇರ್ ಫೋರ್ ವೀಕ್ಸ್ನ ನಾವು ಅಥವಾ ಡ್ಯೂರೇಷನ್ನ ನಾವು ಎರೇಸ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಓಕೆ, ಸೊ 3. ಓಕೆ, ಸೊ ಈಗ ನಾವು ಫಸ್ಟ್ ಕ್ರ್ಯಾಶ್ ಮಾಡ್ತಿದ್ದೀವಿ ಅಂದರೆ ಆ್ಯಕ್ಟಿವಿಟಿ ಡ್ಯೂರೇಷನ್ನ ಕಡಿಮೆ ಮಾಡ್ತಿದ್ದೀವಿ. ಬಿಕಾಸ್ ಕ್ರ್ಯಾಶಿಂಗ್ ಈಸ್ ನಥಿಂಗ್ ಬಟ್ ರೆಡ್ಯೂಸಿಂಗ್ ದಿ ಅಮೌಂಟ್ ಆಫ್ ಟೈಮಿಂಗ್ಸ್ ಫಾರ್ ದಿ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಓಕೆ, ಸೊ ಈಗ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ನಮ್ಗೆ ಗೊತ್ತಿದೆ ಯಾವುದು ಅಂತ ಇಲ್ಲಿ ನೋಡ್ಕೊಳ್ಳಿ ಬೇಕಾದರೆ, ಯಾವ ರೂಟಲ್ಲಿ ಕ್ರಿಟಿಕಲ್ ಪಾತ್ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಫಸ್ಟ್ ಕ್ರಿಟಿಕಲ್ ಪಾತಲ್ಲಿ ಯಾವುದನ್ನು ಕ್ರ್ಯಾಶ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ರ್ಯಾಂಕಿಂಗ್ ಯಾವುದಿದೆಯೋ ಅದನ್ನು ಕ್ರ್ಯಾಶ್ ಮಾಡಬೇಕು. ಓಕೆ, ಅಂದರೆ ಫಸ್ಟ್ ಆ್ಯಕ್ಟಿವಿಟಿ 1 to 2ನ ಕ್ರ್ಯಾಶ್ ಮಾಡಬೇಕು. ಸೊ 1 to 2ನ ಫಸ್ಟ್ ಕ್ರಿಟಿಕಲ್ ಆ್ಯಕ್ಟಿವಿಟಿನಲ್ಲಿ ಕ್ರ್ಯಾಶ್ ಮಾಡಬೇಕು. ಸೊ ಸೆಕೆಂಡ್ ಕ್ರಿಟಿಕಲ್ ಪಾತಲ್ಲಿ ನೋಡಿ ಯಾವುದು ಫಸ್ಟ್ ರ್ಯಾಂಕಿಂಗ್ ಇದೆ. ಸೊ ಆ್ಯಕ್ಟಿವಿಟಿ 4 and 6 ಮೀನ್ಸ್ ಈ ಆ್ಯಕ್ಟಿವಿಟಿನ ನಾವು ಫಸ್ಟು ಕ್ರ್ಯಾಶ್ ಮಾಡಬೇಕು. ಸೊ ಈ ಕ್ರ್ಯಾಶ್ ಲಿಮಿಟ್ ಬಂದ್ಬಿಟ್ಟು ಯಾವ ಇನ್ಫಾರ್ಮೇಷನ್ ಯಾವುದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ದಟ್ ಈಸ್ ಗಿವನ್ ಇನ್ ದಿ ವೀಕ್ಸ್. ಸೊ ವೀಕ್ಸಲ್ಲಿ ಅಂತ ಹೇಳಿದ್ರೆ ಇಲ್ಲಿ 3 weeks ನಾವು ರೆಡ್ಯೂಸ್ ಮಾಡ್ಬೋದು ಈ ಆ್ಯಕ್ಟಿವಿಟಿಗೆ, ಅದಕ್ಕಿಂತ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಸೊ ಇನ್ ಕೇಸ್ 2 to 5 ಆ್ಯಕ್ಟಿವಿಟಿ 2 times ಮಾತ್ರ 2 weeks ಮಾತ್ರ ನಾವು ರೆಡ್ಯೂಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ರೀತಿ 4 to 6 ಈ ಆ್ಯಕ್ಟಿವಿಟಿನ 2 times ನಾವು ಅಂದರೆ 2 weeks ರೆಡ್ಯೂಸ್ ಮಾಡಬಹುದು. ಓಕೆ, ಸೊ ಈಗ ನೋಡಿ ಆ್ಯಕ್ಟಿವಿಟಿ 1 to 2. ಓಕೆ, ಸೊ ಆ್ಯಕ್ಟಿವಿಟಿ 1 to 2 ಎಷ್ಟು ವೀಕ್ಸ್ ಬೇಕಾಗುತ್ತೆ ಆ್ಯಕ್ಟಿವಿಟಿ 1 to 2 ಕಂಪ್ಲೀಟ್ ಆಗೋದಕ್ಕೆ, ದಟ್ ಈಸ್ 7 weeks. ಇಲ್ಲಿ ನಾವು ಏನು ಮಾಡ್ತಿದ್ದೀವಿ, ಫಸ್ಟ್ 1 week ರೆಡ್ಯೂಸ್ ಮಾಡೋದು ನೋಡೋಣ. ಓಕೆ, ಸೊ -1 ಅಂತ ಹೇಳಿದ್ರೆ ಇನ್ನು 2 weeks ಪೆಂಡಿಂಗಲ್ಲಿರುತ್ತೆ. ಓಕೆ, ಸೊ ಇಲ್ಲಿ 7 weeks ಬೇಕಾಗುತ್ತೆ 1 to 2 ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗೋದಕ್ಕೆ. ಸೊ 1 week ಏನಾದರೂ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 7 ಇರೋದು ಎಷ್ಟು ವೀಕ್ಸ್ ಆಗುತ್ತೆ ಆಗ, ದಟ್ ಈಸ್ 6 weeks ಆಗುತ್ತೆ. ಓಕೆ, ಸೊ ಅದೇ ರೀತಿ 4 to 6 1 week ರೆಡ್ಯೂಸ್ ಮಾಡಿ ನೋಡೋಣ. ಸೊ 1 week ಏನಾದರೂ ರೆಡ್ಯೂಸ್ ಮಾಡಿದ್ರೆ ಸ್ಟಿಲ್ 1 week ಪೆಂಡಿಂಗ್ ಇರುತ್ತೆ, ಅಂದರೆ ಕ್ರ್ಯಾಶ್ ಮಾಡೋದಕ್ಕೆ ಕ್ರ್ಯಾಶ್ ಮಾಡಬಹುದು ಅಂತ. ಸೊ ಯಾವ ಆ್ಯಕ್ಟಿವಿಟಿ ನಾವು 1 week ರೆಡ್ಯೂಸ್ ಮಾಡ್ತಿದ್ದೀವಿ, ದಟ್ ಈಸ್ 4 to 6. ಸಿ 4 to 6. ಸೊ 4 to 6 ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ವೀಕ್ಸ್ ಬೇಕು, 7 weeks. ಸೊ 1 weekನ ರೆಡ್ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ 6 weeks ಆಗುತ್ತೆ. ಸೊ ಈಗ ಫಸ್ಟ್ ಕ್ರ್ಯಾಶಿಂಗ್ ಮುಗಿಸಿದ್ದೀವಿ. ಸೊ ಬೇಸ್ಡ್ ಆನ್ ದಿಸ್ ನೌ ಯು ಹ್ಯಾವ್ ಟು ಕಂಪ್ಯೂಟ್ ದಿ ಕ್ರಿಟಿಕಲ್ ಆ್ಯಕ್ಟಿವಿಟಿ ಡ್ಯೂರೇಷನ್. ಸಿ ಆ್ಯಕ್ಟಿವಿಟೀಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಅಗೇನ್ ಸೊ ರೂಟ್ಸ್ ವೇರಿಯಸ್ ಕ್ರಿಟಿಕಲ್ ಪಾತ್ಸ್.
ಓಕೆ. ಸೊ ಕ್ರಿಟಿಕಲ್ ಪಾಸ್ ಯಾವ ಥರ ಅಂತ ಹೇಳಿದ್ರೆ, ಸೊ ಫಸ್ಟು ಇದನ್ನು 4 ಕ್ರಿಟಿಕಲ್ ಪಾಸ್ ಅದು ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ರಲ್ವಾ, ಅದೇ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ 1 to 2 and 2 to 5 and 5 to 7. ನೆಕ್ಸ್ಟ್ 1 to 3, ನೆಕ್ಸ್ಟ್ 5 and 7. ಸೊ ಇದೇ ಥರ ನೀವು ಮಾಡ್ಕೊಳ್ತಾ ಹೋಗಬೇಕು. ಸೊ 1 to 3 to 6 to 7. ನೆಕ್ಸ್ಟ್ 1 4 6 7. ಸೊ ಇದರಲ್ಲೂ 4 ಪಾರ್ಟ್ಸ್ ಬಂದಿದೆ. ಈಗ ನಾವು ಆ್ಯಕ್ಟಿವಿಟಿ ಡ್ಯೂರೇಷನ್ನ ನೋಡಬೇಕು. ದಟ್ ಈಸ್ ಸಿ 1 to 2. ಸೊ ನಲ್ಲಿ ಸ್ಪೇಸ್ ಇಲ್ಲ, ಅದೇ ಥರ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. 9 + 6 15, 15 + 2 17. ದಟ್ ಈಸ್ 17 ವೀಕ್ಸ್. ನೆಕ್ಸ್ಟ್ 5 ಪ್ಲಸ್ ನೋಡಿ 1 to 3, 3 to 5 and 5 to 7. ಸೊ ಈ ಡ್ಯೂರೇಷನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಈಸ್ 5 + 5 10, 10 + 2 12. ಸೊ 12 ವೀಕ್ಸ್. ನೆಕ್ಸ್ಟ್ ಇನ್ನೊಂದು ರೂಟು 5, ದಟ್ ಈಸ್ 1 to 3, 3 to 6 and 6 to 7. ಸೊ 5 + 6 11, 11 + 3 14. ಸೊ 14 ವೀಕ್ಸ್. ನೆಕ್ಸ್ಟ್ 8 + 6 + 3 ಅಗೇನ್ 17 ವೀಕ್ಸ್. ಓಕೆ. ಸೊ ಫಸ್ಟ್ ಕ್ರ್ಯಾಶಿಂಗ್ನ ಮುಗಿಸಿದ್ವಿ. ಫಸ್ಟ್ ಕ್ರ್ಯಾಶಿಂಗ್ನ ಮುಗಿಸಿದ್ದಾದಮೇಲೆ ನಮಗೆ ಅಗೇನ್ ಕ್ರಿಟಿಕಲ್ ಪಾತ್ ಯಾವುದು ಬಂದಿದೆ, 17 ವೀಕ್ಸ್. ಓಕೆ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ಏನು ಅಂತ ಹೇಳಿದ್ರೆ, ಸೊ ಆ್ಯಕ್ಚುಲಾಗಿ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗೋದು ಜನರಲ್ ಆಗಿ ಎಷ್ಟು ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ದಟ್ ಈಸ್ 18 ವೀಕ್ಸ್. ಸೊ ಡ್ಯೂರೇಷನ್ 18 ವೀಕ್ಸ್ ಇದ್ದಾಗ ಡೈರೆಕ್ಟ್ ಕಾಸ್ಟ್ ಅಂದರೆ ನಾರ್ಮಲ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ಅಂದರೆ 18 ವೀಕ್ಸ್ ಕ್ರಿಟಿಕಲ್ ಪಾತ್ಗೆ ಟೋಟಲ್ ನಾರ್ಮಲ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, ದಟ್ ಈಸ್ 6500. ಸೊ 6500 ಇನ್ಕರ್ ಆಗ್ತಿತ್ತು. ಓಕೆ. ಸೊ ನೆಕ್ಸ್ಟ್ ಇಂಡೈರೆಕ್ಟ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, ದಟ್ ಈಸ್ 200 ಪರ್ ವೀಕ್. ಸೊ ಇಂಡೈರೆಕ್ಟ್ ಕಾಸ್ಟ್ ಬಂದುಬಿಟ್ಟು 200 ಪರ್ ವೀಕ್ಗೆ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಟೋಟಲ್ ಡ್ಯೂರೇಷನ್ ಎಷ್ಟು ವೀಕ್ಸ್ ಬೇಕು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗೋದಕ್ಕೆ, 18 ವೀಕ್ಸ್. ಸೊ 18 weeks in the sense you have to, that is 3600. So 3600 in the sense total cost, that is 3600 plus 6500, you will get 10,100 is the total ಕಾಸ್ಟ್. ಅಂದರೆ ನಾವು ಈಗ ಏನಕ್ಕೆ ಕ್ರ್ಯಾಶ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇದಕ್ಕಿಂತ ಕಡಿಮೆ ಕಾಸ್ಟಲ್ಲಿ ಪ್ರಾಜೆಕ್ಟ್ ಎಲ್ಲ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಗುತ್ತಾ, ಇನ್ ಕೇಸ್ ಕಂಪ್ಲೀಟ್ ಆಗಿದ್ದರೆ ಆ ಕಾಸ್ಟ್ ಬೇಸಿಸ್ ಮೇಲೆ ಈ ಆ್ಯಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಓಕೆ. ಸೊ ಈಗ 10,100 ಬಂದಿದೆ, ವಿಚ್ ಮೀನ್ಸ್ ಡೈರೆಕ್ಟ್ ಕಾಸ್ಟ್ ಆಲ್ರೆಡಿ 6500 ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್ 200 ಒಂದು ವೀಕ್ಗೆ ಅಂತಂದರೆ ಟೋಟಲ್ ಎಷ್ಟು ವೀಕ್ಸ್ ಪ್ರಾಜೆಕ್ಟ್ ಪರ್ಫಾರ್ಮ್ ಆಗ್ತಿದೆ, ದಟ್ ಈಸ್ 18 ವೀಕ್ಸ್. 18 ವೀಕ್ಸ್ಗೆ 3600. ದೆನ್ ದ ಟೋಟಲ್ ಕಾಸ್ಟ್ ಈಸ್ ಬೇಸ್ಡ್ ಆನ್ ದಿ ಡೈರೆಕ್ಟ್ ಕಾಸ್ಟ್ ಪ್ಲಸ್ ಇಂಡೈರೆಕ್ಟ್ ಕಾಸ್ಟ್. 6500 ಪ್ಲಸ್ 3600, 10,100 ಈಸ್ ದ ಟೋಟಲ್ ಕಾಸ್ಟ್. ಆ್ಯಂಡ್ ನೆಕ್ಸ್ಟ್ ಈಗ ನಾವು ಫಸ್ಟ್ ಕ್ರ್ಯಾಶ್ ಮಾಡಿದ್ವಿ. ಸೊ ಫಸ್ಟ್ ಕ್ರ್ಯಾಶ್ ಅಂತ ಹೇಳಿದ್ರೆ ಒಂದೊಂದು ವೀಕ್ಸ್ 2 ಕ್ರಿಟಿಕಲ್ ಪಾತಲ್ಲಿ ರೆಡ್ಯೂಸ್ ಮಾಡಿದ್ವಿ. ಇಲ್ಲಿ 6 ವೀಕ್ಸ್ ಆಗಿದೆ, ಇಲ್ಲೂ 6 ವೀಕ್ಸ್ ಆಗಿದೆ. ಆಲ್ರೆಡಿ ಇದು 7 ವೀಕ್ಸ್ ಇದ್ದಿದ್ದು 6 ವೀಕ್ಸ್ ಆಗಿದೆ. ಸೊ 2 ಕ್ರಿಟಿಕಲ್ ಪಾತಲ್ಲಿ ಒಂದೊಂದು ವೀಕ್ ರೆಡ್ಯೂಸ್ ಮಾಡಿದ್ದೀವಿ. ಸೊ ಇನ್ನು 2 ವೀಕ್ಸ್ ರೆಡ್ಯೂಸ್ ಮಾಡ್ಬೋದು 1 to 2 ಆ್ಯಕ್ಟಿವಿಟಿಗೆ. ಈ 4 to 6 ಆ್ಯಕ್ಟಿವಿಟಿ ಇನ್ನೂ 1 ವೀಕ್ ಮಾತ್ರ ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ. ಓಕೆ. ಸೊ ಈಗ ಈ 17 ವೀಕ್ಸ್ ಏನು ಕ್ಯಾಲ್ಕುಲೇಷನ್ ಮಾಡಿದ್ವಿ ಕ್ರಿಟಿಕಲ್ ಪಾತ್ಗೆ, ಸಿ 18 ಡ್ಯೂರೇಷನ್ ಅಂದರೆ 18 ವೀಕ್ಸ್ ಇದ್ದಾಗ 10,100 ಆಗಿತ್ತು. ಈಗ 17 ವೀಕ್ಸ್ಗೆ ಏನಾದರೂ ರೆಡ್ಯೂಸ್ ಮಾಡಿದಾಗ ಯಾವ ಥರ ಕಾಸ್ಟ್ ರೈಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಡೈರೆಕ್ಟ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, ದಟ್ ಈಸ್ 6500 ಇನ್ಕರ್ ಆಗುತ್ತೆ. ಸೊ ಈ 6500ಗೆ ಇನ್ನು ಅಡಿಷ್ನಲ್ ಕಾಸ್ಟ್ ಯಾವ ಥರ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ, ಸಿ 1 to 2 ಆ್ಯಕ್ಟಿವಿಟಿ 3 ವೀಕ್ಸ್ ರೆಡ್ಯೂಸ್ ಮಾಡ್ಬೋದು. ಓನ್ಲಿ 1 ವೀಕ್ ಮಾತ್ರ ರೆಡ್ಯೂಸ್ ಮಾಡಿದ್ದೀವಿ. ಬಟ್ ಕಾಸ್ಟ್ ಸ್ಲೋಪ್ ಎಷ್ಟಿದೆ, 50, ದಟ್ ಈಸ್ 50 ರೂಪೀಸ್ ಇದೆ ಈ ವೀಕ್ಸ್ಗೆ. ಸೊ 1 ವೀಕ್ ಏನು ರೆಡ್ಯೂಸ್ ಮಾಡಿದ್ದೀವಿ, ಈ 50 ರೂಪೀಸ್ ಅಡಿಷ್ನಲ್ ಕಾಸ್ಟ್ ಆಗಿ ಇನ್ಕರ್ ಆಗುತ್ತೆ. ಸೊ ಅಡಿಷ್ನಲ್ ಕಾಸ್ಟ್ ಆಗಿ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಡೈರೆಕ್ಟ್ ಕಾಸ್ಟ್ ಎಷ್ಟಿದೆ, 6500. ಸೊ 50 ರೂಪೀಸ್ ಅಡಿಷ್ನಲ್ ಆಗಿ ಇನ್ಕರ್ ಆಗುತ್ತೆ. ಅಂದರೆ ಆ್ಯಕ್ಟಿವಿಟೀಸ್ನ ರೆಡ್ಯೂಸ್ ಮಾಡಿದ್ರೆ ಡೈರೆಕ್ಟ್ ಕಾಸ್ಟ್ ಸ್ಲೋಪ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಇಂಡೈರೆಕ್ಟ್ ಕಾಸ್ಟ್ ಡಿಕ್ರೀಸ್ ಆಗುತ್ತೆ. ದಟ್ಸ್ ಇಟ್. ಸೊ ಆ್ಯಕ್ಟಿವಿಟಿ ಡ್ಯೂರೇಷನ್ ರೆಡ್ಯೂಸ್ ಮಾಡಿದ್ರೆ ಡೈರೆಕ್ಟ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಇಂಡೈರೆಕ್ಟ್ ಕಾಸ್ಟ್ ಡಿಕ್ರೀಸ್ ಆಗುತ್ತೆ. ಯಾವ ಥರ ಡಿಕ್ರೀಸ್ ಆಗುತ್ತೆ ಅಂತ ನೋಡೋಣ. ಸೊ ಈಗ 50 ಈ ಆ್ಯಕ್ಟಿವಿಟಿನ ರೆಡ್ಯೂಸ್ ಮಾಡಿದ್ದಕ್ಕೆ 50 ರೂಪೀಸ್ ಅಡಿಷ್ನಲ್ ಕಾಸ್ಟ್ ಇನ್ಕ್ರೀಸ್ ಆಯಿತು. ಓಕೆ. ಸೊ ನೆಕ್ಸ್ಟ್ 4 to 6 ಈ ಆ್ಯಕ್ಟಿವಿಟಿನ ನಾವು 1 ಟೈಮ್ ರೆಡ್ಯೂಸ್ ಮಾಡಿದ್ವಿ ಅಂದರೆ 1 ವೀಕ್ ರೆಡ್ಯೂಸ್ ಮಾಡಿದ್ವಿ. ಸೊ ಕಾಸ್ಟ್ ಎಷ್ಟಿದೆ, ಕಾಸ್ಟ್ ಸ್ಲೋಪ್ 125.
ಸೊ 125 ಅಂತ ಹೇಳಿದ್ರೆ ಇಲ್ಲಿ 125 ಜಾಸ್ತಿ ಆಗುತ್ತೆ. ಓಕೆ, ಸೊ 125 ಜಾಸ್ತಿ ಆಗುತ್ತೆ. ಸೊ ಈಗ ಟೋಟಲ್ ಡೈರೆಕ್ಟ್ ಕಾಸ್ಟ್ ಬಂದಿದೆ ನಮಗೆ. ಸೊ ಅಗೈನ್ 200 ಪರ್ ವೀಕ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ವೀಕ್ಸ್ ಪರ್ಫಾರ್ಮ್ ಆಗ್ತಿದೆ ಆ್ಯಕ್ಟಿವಿಟೀಸ್ ಅಂದರೆ ಪ್ರಾಜೆಕ್ಟು 17 ವೀಕ್ಸ್. ಸೊ 17 ವೀಕ್ಸ್ ಅಂತ ಹೇಳಿದ್ರೆ ಸೊ 200 ಇಂಟು 17 ದಟ್ ಈಸ್ 3400. ಈಗ ಟೋಟಲ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಇಂಡೈರೆಕ್ಟ್ ಕಾಸ್ಟ್ ಪ್ಲಸ್ ಟೋಟಲ್ ಡೈರೆಕ್ಟ್ ಕಾಸ್ಟ್. ಸೊ 6500, 50, 125 ಆ್ಯಂಡ್ 3400 ದಟ್ ಈಸ್ 10,075. ಸೊ 10,100 ಜಾಸ್ತಿನಾ 10,075 ಜಾಸ್ತಿನಾ? ಸೊ 10,100 ಈಸ್ ಓನ್ಲಿ ಜಾಸ್ತಿ. ಓಕೆ, ಸೊ 10,075 ಕಡಿಮೆ. ಸೊ ಇನ್ನೂ ಕಡಿಮೆಗೆ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ಈ ಕಾಸ್ಟ್ಗಿಂತ ನೆಕ್ಸ್ಟು ಕ್ರ್ಯಾಶ್ ಮಾಡಿದಾಗ ಏನಾದರೂ ಜಾಸ್ತಿ ಬಂದಾಗ ಇದನ್ನೇ ಸೆಲೆಕ್ಟ್ ಮಾಡಿಬಿಡ್ತೀವಿ. ಬಟ್ ಗೊತ್ತಿಲ್ಲ ನೆಕ್ಸ್ಟ್ ನಮಗೆ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದರೆ 16 ವೀಕ್ಸ್ಗೆ ಪರ್ಫಾರ್ಮ್ ಮಾಡಿದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದಮೇಲೆ ಡಿಸಿಷನ್ನ ತಗೋಬೇಕು. ಓಕೆ, ಸೊ ನಾವು ಈಗ ಇನ್ನು 2 ಟೈಮ್ಸ್ ಕ್ರ್ಯಾಶಿಂಗ್ ಮಾಡ್ಕೋಬೇಕು ಅಲ್ವಾ? ಸೊ 2 ಟೈಮ್ಸ್ ಕ್ರ್ಯಾಶಿಂಗ್ ಮಾಡ್ಕೋಬೇಕು. ಸೊ ಇದನ್ನು ರಬ್ ಮಾಡಿ, ಅಂದರೆ ನೀವು ರಬ್ ಮಾಡಿಬಿಡಿ, ನೆಕ್ಸ್ಟ್ ಟೇಬಲಲ್ಲಿ ಬರ್ಕೊಳ್ಳಿ. ಸೊ 2 ಟೈಮ್ಸ್ ಪೆಂಡಿಂಗ್ ಇದೆ. ಓಕೆ, ಸೊ ಇದನ್ನು ಅಷ್ಟೇ 1 ಟೈಮ್ ಅಂತ ಮಾಡ್ಕೊಳ್ಳಿ. ಸೊ 1 ಟೈಮ್ ಇನ್ನು ಕ್ರ್ಯಾಶ್ ಪೆಂಡಿಂಗ್ ಇದೆ. ಓಕೆ, ರ್ಯಾಂಕಿಂಗ್ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ಕೋಬೇಕು. ಓಕೆ, ಸೊ ಈಗ ನೋಡಿ ಟೋಟಲ್ ಈಗ ಟೇಬಲ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ನಾವು 17 ವೀಕ್ಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ಈಗ ನೋಡಿ, ಸೊ ಫಸ್ಟ್ ಬಂದುಬಿಟ್ಟು ಫಸ್ಟ್ ರ್ಯಾಂಕ್ ಯಾವುದನ್ನು ಕ್ರ್ಯಾಶ್ ಮಾಡಬೇಕು? ಇದೇ ಆ್ಯಕ್ಟಿವಿಟಿನ ಕ್ರ್ಯಾಶ್ ಮಾಡಬೇಕು. ಓಕೆ, ಸೊ 2 ಇದನ್ನು ಕ್ರ್ಯಾಶ್ ಮಾಡಬೇಕು. ನೆಕ್ಸ್ಟ್ ಈ ಕ್ರಿಟಿಕಲ್ ಪಾತಲ್ಲಿ ಯಾವುದನ್ನು ಕ್ರ್ಯಾಶ್ ಮಾಡಬೇಕು? ಈ ಆ್ಯಕ್ಟಿವಿಟಿನ ಕ್ರ್ಯಾಶ್ ಮಾಡಬೇಕು. ಓಕೆ, ಸೊ 2 ಆ್ಯಕ್ಟಿವಿಟಿನ ಒಂದು ವೀಕ್ ರೆಡ್ಯೂಸ್ ಮಾಡಿ ನೋಡೋಣ ಅಗೈನ್. ಸೊ 1 ವೀಕ್ ರೆಡ್ಯೂಸ್ ಮಾಡಿದ್ರೆ ಇದು 1 ವೀಕ್ ಮಾತ್ರ ಇರುತ್ತೆ. ಇನ್ನು ನೆಕ್ಸ್ಟ್ ಇದನ್ನು 1 ವೀಕ್ ರೆಡ್ಯೂಸ್ ಮಾಡಿದ್ರೆ ನೆಕ್ಸ್ಟ್ 0. ಇನ್ನು ಈ ಆ್ಯಕ್ಟಿವಿಟಿನ ರೆಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ರ್ಯಾಂಕಿಂಗ್ ಯಾವುದಿದೆ? ಈ ಆ್ಯಕ್ಟಿವಿಟಿ ದಟ್ ಈಸ್ 1 to 4 ದಟ್ ಈಸ್ ಕಾಸ್ಟ್ ಆಫ್ 200 ಇದೆ ಅಲ್ವಾ? ಇದನ್ನು ರೆಡ್ಯೂಸ್ ಮಾಡ್ಕೋಬೇಕು. ಓಕೆ, ಸೊ ರ್ಯಾಂಕಿಂಗ್ ಬೇಸ್ ಮೇಲೆ ನಾವು ರೆಡ್ಯೂಸ್ ಮಾಡ್ತಾ ಹೋಗಬೇಕು. ಸೊ ಈಗ ನೋಡಿ 1 to 2 ಫಸ್ಟ್ ಕ್ರ್ಯಾಶಿಂಗಲ್ಲಿ 6 ವೀಕ್ಸ್ ಬಂದಿದೆ. ಸೊ ಈಗ ಇನ್ನೊಂದು ವೀಕ್ ರೆಡ್ಯೂಸ್ ಮಾಡಿದ್ರೆ ಇದೆಷ್ಟಾಗುತ್ತೆ? ದಟ್ ಈಸ್ 5 ವೀಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಸೆಕೆಂಡ್ ಕ್ರ್ಯಾಶ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಬರ್ಕೋಬೇಕು, ನಾನು ಇಲ್ಲಿ ಮತ್ತೆ ಬರೆಯೋಕ್ಕಾಗೋದಿಲ್ಲ. ಓಕೆ, ಸೊ ಸೆಕೆಂಡ್ ಕ್ರ್ಯಾಶ್. ಓಕೆ, ಸೊ 1 to 2 ಇಲ್ಲಿ 2 ವೀಕ್ಸಿಂದ ನಾವು ಮತ್ತೆ ಇನ್ನೂ 1 ವೀಕ್ ರೆಡ್ಯೂಸ್ ಮಾಡಿದ್ವಿ, ಅಂದರೆ 6 ಇರೋದು 5 ಆಗುತ್ತೆ. ನೆಕ್ಸ್ಟ್ ಅಗೈನ್ 4 to 6 1 ವೀಕ್ನ ರೆಡ್ಯೂಸ್ ಮಾಡಿದ್ದೀವಲ್ವಾ? ಸೊ 1 ವೀಕ್ ಅಂತ ಹೇಳಿದ್ರೆ 4 to 6 ಆಲ್ರೆಡಿ ಎಷ್ಟಿದೆ? ಫಸ್ಟ್ ಕ್ರ್ಯಾಶಲ್ಲಿ 6 ವೀಕ್ಸ್ ಇದೆ. ಇನ್ನೂ ಒಂದು ಸಾರಿ ರೆಡ್ಯೂಸ್ ಮಾಡಿದ್ರೆ, ಇನ್ನೊಂದು ವೀಕ್ ರೆಡ್ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ 5. Okay, so now based on this second crash we have to compute the various paths. So various paths antale ella paths ide barutte. Now we have to compute the duration, that is ಎಷ್ಟು ವೀಕ್ಸ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ 9 + 5, ಸೊ ಡಿಫ್ರೆಂಟ್ ರೂಟ್ಸ್ ಅದೇ ಬರುತ್ತೆ, ಚೇಂಜ್ ಆಗೋದಿಲ್ಲ. ಸೊ 9 + 5 14 + 2 16 ವೀಕ್ಸ್. ಓಕೆ, ನೆಕ್ಸ್ಟ್ 5 + 5 10 10 + 2 12. ನೆಕ್ಸ್ಟ್ 5 + 6 11 11 + 3 that is 14 weeks. ನೆಕ್ಸ್ಟ್ 8 + 5, ನೆಕ್ಸ್ಟ್ 5 + 3 16 ವೀಕ್ಸ್. ಸೊ ಇದು ಬಂದ್ಬಿಟ್ಟು ನಮಗೆ 16 ವೀಕ್ಸ್ ಬರುತ್ತೆ. ಓಕೆ, ಸೊ ಈಗ ಈ 16 ವೀಕ್ಸ್ ಏನು ಬಂದಿದೆ ಸೆಕೆಂಡ್ ಕ್ರ್ಯಾಶಲ್ಲಿ ಕಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸಿ 16 ವೀಕ್ಸ್ಗೆ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ 16 ವೀಕ್ಸ್ಗೆ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದರೆ ಆಲ್ರೆಡಿ 17 ವೀಕ್ಸ್ಗೆ ಏನೆಲ್ಲ ಕಾಸ್ಟ್ ಇನ್ಕರ್ ಆಗುತ್ತೆ ಅದು ಆ್ಯಡ್ ಆಗುತ್ತೆ ಅಡಿಷನ್ ಆಗಿ. ಓಕೆ, ಸಿ ಈ 6500 + 50 + 125 ಟೋಟಲ್ ಎಷ್ಟು? 6675. ಸೊ ದಿಸ್ ಈಸ್ ದ ನೋಡಿ 6675. ಸೊ ಇದನ್ನು ನಾವು ಟೋಟಲ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ಓಕೆ, ಸೊ ಈಗ ಅಗೈನ್ ನಾವು ಈ ಆ್ಯಕ್ಟಿವಿಟಿನ 1 ವೀಕ್ ರೆಡ್ಯೂಸ್ ಮಾಡಿದ್ದೀವಿ ಅಂತಂದರೆ ಆ 1 ವೀಕ್ಗೆ ಏನೆಲ್ಲ ಕಾಸ್ಟ್ ಇನ್ಕರ್ ಆಗುತ್ತೆ ಅದು ಅಡಿಷನ್ ಆಗಿ ಆ್ಯಡ್ ಆಗುತ್ತೆ. ಸಿ ಅಗೈನ್ 50 ಪ್ಲಸ್ ಈ ಆ್ಯಕ್ಟಿವಿಟಿನ ರೆಡ್ಯೂಸ್ ಮಾಡಿದಾಗ ಎಷ್ಟು ಕಾಸ್ಟ್ ಅಡಿಷನ್ ಆಗಿ ದಟ್ ಈಸ್ ಎಷ್ಟು ಕಾಸ್ಟು ಅಡಿಷನ್ ಆಗಿ ಇನ್ಕರ್ ಆಗುತ್ತೆ? ದಟ್ ಈಸ್ 125.
ಸೊ 125. ಈಗ ಇಂಡೈರೆಕ್ಟ್ ಕಾಸ್ಟ್ ಒಂದು ವೀಕ್ಗೆ 200 ಪರ್ ವೀಕ್. ಸೊ ಇಲ್ಲಿ ಎಷ್ಟು ವೀಕ್ಸ್ ಪರ್ಫಾರ್ಮ್ ಮಾಡಬೇಕಾಗುತ್ತೆ? ದಟ್ ಈಸ್ 16 ವೀಕ್ಸ್. ಸೊ 16 ವೀಕ್ಸ್ ಅಂತ ಹೇಳಿದ್ರೆ 3200. ನಾವು ದ ಟೋಟಲ್ ಕಾಸ್ಟ್, indirect cost plus total indirect cost. So 6675 plus 50 plus 125. Next 3200. So 10,050. So 10,075 ಗಿಂತ 10,050 ಕಡಿಮೆ ಆಯಿತು. ಸೊ ಈಗ ಈ ಪ್ರಾಜೆಕ್ಟು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಸರಿ ಕ್ರ್ಯಾಶ್ ಮಾಡಬೇಕು. ಇನ್ನೊಂದು ಸರಿ ಕ್ರ್ಯಾಶ್ ಮಾಡಿದಾಗ ಇನ್ ಕೇಸ್ ಕಾಸ್ಟ್ ಏನಾದರೂ ಜಾಸ್ತಿ ಬಂದಾಗ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈ ಕಾಸ್ಟನ್ನ ನಾವು ಕೊಟ್ಟು 16 ವೀಕ್ಸ್ ಪರ್ಫಾರ್ಮ್ ಮಾಡೋ ಥರ ಪ್ರಾಜೆಕ್ಟ್ನ ನೋಡ್ಕೋಬೋದು. ಓಕೆ, ಸೊ ಇದು ಡಿಸಿಷನ್ ಈಗಲೇ ತಗೊಳ್ಳೋಕ್ಕಾಗೋದಿಲ್ಲ. ಇದಕ್ಕಿಂತ ಜಾಸ್ತಿ ಬರಲೇಬೇಕು ಕಾಸ್ಟು. ಸೊ ಇದಕ್ಕಿಂತ ಜಾಸ್ತಿ ಬರಲೇಬೇಕಂತ ಹೇಳಿದ್ರೆ ನಾವು ನೆಕ್ಸ್ಟು ಥರ್ಡ್ ಕ್ರ್ಯಾಶ್ ಮಾಡಬೇಕು. ಓಕೆ, ಈಗ ಈ ಸೆಕೆಂಡ್ ಕ್ರ್ಯಾಶ್ ಆಯಿತು. ನೆಕ್ಸ್ಟು ಟೇಬಲ್ ಮತ್ತೆ ಬರ್ಕೊಂಡು ಥರ್ಡ್ ಕ್ರ್ಯಾಶ್ ಅಂತ ಹಾಕ್ಕೊಳ್ಳಿ. ಓಕೆ, ಸೊ ಥರ್ಡ್ ಕ್ರ್ಯಾಶ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಸರಿ ಪೆಂಡಿಂಗ್ ಇದೆ? ಓನ್ಲಿ 1 ಟೈಮ್. ಸೊ ಇದನ್ನು ನಾವು ರಬ್ ಮಾಡಿ 1 ಟೈಮ್ ಅಂತ ಹಾಕ್ಕೊಳ್ತೀನಿ. ನೆಕ್ಸ್ಟು ಇದು ಕಂಪ್ಲೀಟಾಗಿ ಈ ಆ್ಯಕ್ಟಿವಿಟಿನ 2 ಟೈಮ್ ನಮಗೆ ಟೈಮಿಂಗ್ ಅಂದರೆ 2 ಟೈಮ್ ಪರ್ಮಿಷನ್ ಇತ್ತು. ಸೊ ಕಂಪ್ಲೀಟಾಗಿ ಕ್ರ್ಯಾಶ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ 0 ಟೈಮ್. ಸೊ ಇನ್ನು ಈ ಆ್ಯಕ್ಟಿವಿಟಿನ ಟಚ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಅಷ್ಟೇ ಅದು. ನೆಕ್ಸ್ಟ್ ಬೇಸ್ಡ್ ಆನ್ ದಿ ರ್ಯಾಂಕಿಂಗ್ ಓನ್ಲಿ ಯು ಹ್ಯಾವ್ ಟು ರೆಡ್ಯೂಸ್ ದಿ ಆ್ಯಕ್ಟಿವಿಟಿ ಟೈಮ್. ಸೊ ಈಗ ಯಾವ ಥರ ನೋಡಿ ಆ್ಯಕ್ಟಿವಿಟಿ ಕ್ರ್ಯಾಶ್ ಮಾಡೋದು ಅಂತ ಹೇಳಿದ್ರೆ, ಇದು 1 ಟೈಮ್. ಸೊ ರ್ಯಾಂಕಿಂಗ್ 1 ಯಾವುದು? ಈ ಆ್ಯಕ್ಟಿವಿಟಿ. ಇನ್ನು 1 ಟೈಮ್ ಕ್ರ್ಯಾಶ್ ಮಾಡ್ಬೋದು. ಸೊ ಕ್ರ್ಯಾಶ್ ಮಾಡಿ, ಪರವಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ರಿಟಿಕಲ್ ಪಾತಲ್ಲಿ ಫಸ್ಟ್ ರ್ಯಾಂಕಿಂಗ್ ಯಾವುದು? 4 to 6 ಕ್ರ್ಯಾಶ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಸೊ ನೆಕ್ಸ್ಟ್ ಇದನ್ನು ಇಗ್ನೋರ್ ಮಾಡ್ತಿದ್ದೀವಿ. ಇದನ್ನು ಕ್ರ್ಯಾಶ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ 0 ಟೈಮ್. 2 ಸರಿ ಇತ್ತು ಟೈಮು, ಕ್ರ್ಯಾಶ್ ಮಾಡಿಬಿಟ್ಟಿದ್ವಿ. ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಯಾವುದು? ಇದು. ಸೊ ಈ ಆ್ಯಕ್ಟಿವಿಟಿನ ಇವಾಗ ನಾವು ತಗೊಳ್ತಿದ್ದೀವಿ. ಸೊ ಈ ಆ್ಯಕ್ಟಿವಿಟಿನ ನಾವು ಕ್ರ್ಯಾಶ್ ಮಾಡಬೇಕು. ಸೊ ಈ 2 ಆ್ಯಕ್ಟಿವಿಟೀಸ್ನ ಒಂದೊಂದು ವೀಕ್ ಕ್ರ್ಯಾಶ್ ಮಾಡಿದ್ರೆ 1 ವೀಕ್ ಪರ್ಮಿಷನ್ ಇದೆ. ಸೊ 1 ವೀಕ್ ರೆಡ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ಅಗೈನ್ ಕ್ರ್ಯಾಶ್ ಮಾಡೋಕ್ಕಾಗೋದಿಲ್ಲ ಈ ಆ್ಯಕ್ಟಿವಿಟಿನ. ಸೊ ಇದು 3 ಟೈಮ್ಸ್ ಇದೆ. ಇದು 1 ಟೈಮ್ ಕ್ರ್ಯಾಶ್ ಮಾಡಿದ್ರೆ ಇನ್ನೂ 2 ಟೈಮ್ಸ್ ಕ್ರ್ಯಾಶ್ ಮಾಡಬಹುದು. ಓಕೆ, ಸೊ ಈಗ ನೋಡಿ ಯಾವ ಆ್ಯಕ್ಟಿವಿಟಿನ ಕ್ರ್ಯಾಶ್ ಮಾಡ್ತಿದ್ದೀವಿ? 1 ವೀಕ್ 1 to 2. ಸೊ 1 to 2 ಎಷ್ಟು ವೀಕ್ಸ್ ಪರ್ಫಾರ್ಮ್ ಮಾಡಬೇಕು? ಬೇಸ್ಡ್ ಆನ್ ದಿ ಥರ್ಡ್ ಕ್ರ್ಯಾಶಿಂಗ್ 5 ವೀಕ್ಸ್. ಸೊ ಅಂದರೆ ಸೆಕೆಂಡ್ ಕ್ರ್ಯಾಶಿಂಗ್ ಪ್ರಕಾರ ನಾವು 5 ವೀಕ್ಸ್ ಇತ್ತು. ಈಗ ಥರ್ಡ್ ಕ್ರ್ಯಾಶ್ ಮಾಡ್ತಿದ್ದೀವಿ. ಆಲ್ರೆಡಿ 5 ವೀಕ್ಸ್ ಇದೆ. 1 ವೀಕ್ ರೆಡ್ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 4 ವೀಕ್ಸ್. ನೆಕ್ಸ್ಟ್ ಇದನ್ನು ಕ್ರ್ಯಾಶ್ ಮಾಡಿದಾಗಿದೆ. ನೆಕ್ಸ್ಟ್ 1 to 4. ಓಕೆ, ಸೊ ಇದನ್ನು ಕ್ರ್ಯಾಶ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಟೈಮ್ ಲಿಮಿಟ್ ಆಗೋಗಿದೆ. ನೆಕ್ಸ್ಟ್ 1 to 4 1 ವೀಕ್ ರೆಡ್ಯೂಸ್ ಮಾಡ್ಬೋದು. ಸೊ 1 to 4 ಎಲ್ಲಿದೆ? ಇಟ್ ಈಸ್ 1 to 4. ಸೊ 1 to 4 ಎಷ್ಟು ವೀಕ್ಸ್ ಬೇಕಾಗುತ್ತೆ ಆಲ್ರೆಡಿ ಪರ್ಫಾರ್ಮ್ ಮಾಡೋದಕ್ಕೆ? 8 ವೀಕ್ಸ್. ಸೊ 1 ಟೈಮ್ ನಾವು ಕ್ರ್ಯಾಶ್ ಮಾಡ್ತಿದ್ದೀವಿ ಅಂತಂದರೆ 8 ಇರೋದು 7 ಆಗುತ್ತೆ. ಸೊ ಈಗ ಕಂಪ್ಲೀಟಾಗಿ ಕ್ರ್ಯಾಶ್ ಮಾಡಿದ್ದೀವಿ. ನಾವು ಸೇಮ್ ಕ್ರಿಟಿಕಲ್ ಪಾತ್ಸ್ ಬರುತ್ತೆ. ಆ್ಯಕ್ಟಿವಿಟಿ ಡ್ಯೂರೇಷನ್ನ ಮಾತ್ರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಆ್ಯಕ್ಟಿವಿಟಿ ಡ್ಯೂರೇಷನ್ಸ್. ಓಕೆ, ಸೊ 9 + 4. ಸೊ ಇಲ್ಲಿ ನಾನು ಟೈಮಿಂಗ್ಸ್ ಅಂದರೆ ಡ್ಯೂರೇಷನ್ನ ಬರೆಯೋದಕ್ಕಾಗೋದಿಲ್ಲ, ಸ್ಪೇಸ್ ಇಲ್ಲ. ಸೊ ಅದಕ್ಕಾಗಿ ನಾನು ಬರ್ಕೊಳ್ತಿದ್ದೀನಿ ಅಷ್ಟೇ. ಓಕೆ, ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಸೊ 4 + 9 ದಟ್ ಈಸ್ 9 + 4 13. 13 + 2 you will get 15 weeks is the critical activity duration. Next 1 to 3, 3 to 5 and 5 to 7. So 5 + 5 10, 10 + 2 12. So 12 weeks. Next third route 5 that is 1 to 3, 3 to 6 and 6 to 7. Okay, so 5 + 6 11, 11 + 3 14 weeks. Next last route 1 to 4 ಇದು ಕ್ರ್ಯಾಶ್ ಮಾಡಿದ್ದೀವಿ. ಸೊ 7 ವೀಕ್ಸ್ ಆಗಿದೆ ಅದಕ್ಕೆ. ಓಕೆ, ಸೊ 7 + 5 12, 12 + 3 15 ವೀಕ್ಸ್. ಸೊ 15 ವೀಕ್ಸ್ ಬಂದಿದೆ ಈಗ. ಓಕೆ, ಸೊ ನಾವು ಫಾರ್ 15 ವೀಕ್ಸ್ ಎಷ್ಟು ಕಾಸ್ಟ್ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ 15 ವೀಕ್ಸ್ ಅಂತ ಹಾಕ್ತಿದ್ದೀವಿ. ಸೊ 15 ವೀಕ್ಸ್ ಅಂತ ಹೇಳಿದ್ರೆ ಟೋಟಲ್ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಟೋಟಲ್ ಕಾಸ್ಟ್ ಪ್ಲಸ್ ಅಡಿಷ್ನಲ್ ಕಾಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, 6675 + 50 + 125. ಸೊ 6850. ಓಕೆ, ಸೊ ಟೋಟಲ್ ನಾರ್ಮಲ್ ಪ್ಲಸ್ ಅಡಿಷ್ನಲ್ ಕಾಸ್ಟ್ 6850. ನಾವು ಯಾವ ಆ್ಯಕ್ಟಿವಿಟಿನ ನಾವು ಕ್ರ್ಯಾಶ್ ಮಾಡ್ತಿದ್ವಿ? 1 to 2 ಆ್ಯಕ್ಟಿವಿಟಿ ಇದನ್ನು ಕ್ರ್ಯಾಶ್ ಮಾಡ್ತಿದ್ವಿ. ಸೊ ಎಷ್ಟು ಕಾಸ್ಟ್ ಸ್ಲೋಪ್ ಇನ್ಕರ್ ಅಂದರೆ ಅಡಿಷ್ನಲ್ ಕಾಸ್ಟ್ ಇನ್ಕರ್ ಆಗ್ತಿದೆ, ದಟ್ ಈಸ್ 50. ಸೊ ಆ ವೀಕಲ್ಲಿ ಆ್ಯಕ್ಟಿವಿಟಿನ ರೆಡ್ಯೂಸ್ ಮಾಡಿದ್ರೆ ಆ ಕಾಸ್ಟ್ ಬಂದ್ಬಿಟ್ಟು ಬೇರೆದಕ್ಕೆ ಅಫೆಕ್ಟ್ ಆಗುತ್ತೆ, ದಟ್ ಈಸ್ ಅಡಿಷ್ನಲ್ ಕಾಸ್ಟ್. ಸೊ 50.
ನೆಕ್ಸ್ಟ್ ಈ ಆಕ್ಟಿವಿಟಿನ ಕ್ಯಾಶ್ ಮಾಡ್ತಿದ್ವಿ 1 to 4 ಎಷ್ಟು ಕಾಸ್ಟು ಅಡಿಷ್ನಲ್ ಆಗಿ ಇನ್ಕರ್ ಆಗ್ತಿದೆ, ದಟ್ ಈಸ್ 200. ಸೊ ಒಂದೊಂದು ಇಂಪಾರ್ಟೆಂಟು ನೋಡಿ ಹಾಕೋಬೇಕು, ಒಂದು ಮಿಸ್ ಮಾಡಿದರೆ ಕಂಪ್ಲೀಟ್ ಫ್ಲಾಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ಡೈರೆಕ್ಟ್ ಕಾಸ್ಟ್ ಬಂದಿದೆ ನಮಗೆ. ಈಗ ಇಂಡೈರೆಕ್ಟ್ ಕಾಸ್ಟ್. ಸೊ 1 ವೀಕ್ಗೆ 200 ಅಂತ ಹೇಳಿದ್ರೆ 15 ವೀಕ್ಸ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ 15 ವೀಕ್ಸ್ ಅಂದರೆ 3000 ಕಾಸ್ಟ್ ಇನ್ಕರ್ ಆಗುತ್ತೆ. ಈಗ ಟೋಟಲ್ ಕಾಸ್ಟ್ 3000 ಪ್ಲಸ್ 6850, 50 ಆ್ಯಂಡ್ 200. ಸೊ ಟೋಟಲ್ 10100. ಓಕೆ, ಸೊ ಇಲ್ಲಿ ನೋಡಿ 10050 ಈ 15 ವೀಕ್ಸ್ ಅನ್ನೋ ಆಕ್ಟಿವಿಟಿ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ ಅಗೇನ್ 10100. ಸೊ 50ಇಂದ 100ಗೆ ಜಂಪ್ ಆಗಿದೆ, ಅಂದರೆ ಜಾಸ್ತಿ ಆಗೋಗಿದೆ. ನಾವು ಅಕಾರ್ಡಿಂಗ್ ಟು ಪ್ರಾಜೆಕ್ಟ್ ಕ್ರ್ಯಾಶಿಂಗ್ and according to this problem, activity is to be performed for the 16 weeks with the total optimum cost 10500. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ. ಬಿಕಾಸ್ ಕಾಸ್ಟ್ 10050ನಲ್ಲಿ 16 ವೀಕ್ಸ್ ಪರ್ಫಾರ್ಮ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಅಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ 15 ವೀಕ್ಸ್ ಏನಾದರೂ ನಾವು ಮಾಡಿದ್ರೆ ದ ಟೋಟಲ್ ಕಾಸ್ಟ್ 10100ಗೆ ಬರುತ್ತೆ. ಸೊ ಬೆಸ್ಟ್ ಆಪ್ಟಿಮಲ್ ಪ್ರಾಜೆಕ್ಟ್ ಡ್ಯೂರೇಷನ್ ವಿತ್ ದಿ ಕಾಸ್ಟ್ 10050, ದಟ್ ಈಸ್ required to perform 16 weeks based on the direct and indirect cost. So ಈಗ answer, hence the project optimal duration cost 10050 for the 16 weeks ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಕೊಡಿ. ಓಕೆ, ಸೊ ದಿಸ್ ಈಸ್ ದ ಕಂಪ್ಲೀಟ್ ಪ್ರಾಜೆಕ್ಟ್ ಕ್ರ್ಯಾಶಿಂಗ್ ಇಲ್ಲಸ್ಟ್ರೇಷನ್. ಸೊ ಇದೇ ಥರನೇ ಸೇಮ್ ಸ್ಟೆಪ್, ಇದು ಯಾವ ಥರ ಮಾಡಿದ್ದೀನಿ ಏನು ಸ್ಟೆಪ್ಸು ಚೇಂಜ್ ಆಗೋದಿಲ್ಲ. ಸೊ ಪ್ರಾಬ್ಲಮ್ಸ್ನ ನಿಮಗೆ ಕೊಡ್ತೀನಿ, 2 ಪ್ರಾಬ್ಲಮ್ಸ್ ಅಥವಾ 3 ಪ್ರಾಬ್ಲಮ್ಸ್ ಇದೆ. ಸೊ ಸೇಮ್ ಸ್ಟೆಪ್ಸಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಪ್ಲೀಸ್ ಕಾಲ್ ಮೀ, ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ, ಸೊ ಬಿಕಾಸ್ ಆಫ್ ಕೋವಿಡ್-19 ನಿಮಗೆ ಏನು ಫಸ್ಟ್ ಇಯರ್ಸ್ಗೆ ಎಕ್ಸಾಮ್ಸ್ ಇದೆಯೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮ DCM ಅವರು. ಓಕೆ, ಸೊ ಇದರಿಂದ ಯಾರಿಗೆ ಯೂಸ್ ಆಗುತ್ತೋ ಯಾರಿಗೆ ಯೂಸ್ ಆಗೋದಿಲ್ವೋ ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂತೇಳಿದ್ರೆ ಥಿಂಕ್ ಮಾಡಿ. ಓಕೆ, ಸೊ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಓದ್ದಿರ ಬಿಡಬೇಡಿ. ಓಕೆ, ಸೊ ಇಫ್ ಯು ವಾಂಟ್ ದ ನಾಲೆಡ್ಜ್, ಇಫ್ ಯು ವಾಂಟ್ ಟು ಗೈನ್ ದ ನಾಲೆಡ್ಜ್, ಸೊ ರೀಡ್ ದಿ ಬುಕ್ಸ್, ಸಿಲೆಬಸ್ನ ನೋಡ್ಕೊಳ್ಳಿ. ಸೊ ಯಾಕಂತೇಳಿದ್ರೆ ನೀವು NET UGC ಎಕ್ಸಾಮ್ಸ್ಗೆ ಬೇಕಾಗುತ್ತೆ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಈ ಸಿಚುವೇಶನ್ಸಲ್ಲೇ ಓದ್ಕೊಳ್ತಾ ಇದ್ದರೆ ತುಂಬ ಬೆಸ್ಟ್. ಓಕೆ, ಸೊ ಇಲ್ಲಿಗೆ ನಾನು ನಿಮ್ಮ QT ಸಬ್ಜೆಕ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಕಾನ್ಸೆಪ್ಟ್ಸ್ನು ನಾನು ಕವರ್ ಮಾಡಿದ್ದೀನಿ. ಸೊ ಕ್ರ್ಯಾಶಿಂಗು ಲಾಸ್ಟ್ ಕಾನ್ಸೆಪ್ಟ್ ಇತ್ತು. ಸೊ ಇವತ್ತೇ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಎಕ್ಸಾಮ್ಸು ನಿಮಗೆ ಕ್ಯಾನ್ಸಲ್ ಆಗಿದೆ. ಸೊ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನು 2 ಪ್ರಾಬ್ಲಮ್ಸ್ ಇದೆ, ಅದನ್ನು ನಾನು ನಿಮಗೆ ವರ್ಕೌಟ್ ಮಾಡೋದಕ್ಕೆ ಕೊಡ್ತೀನಿ. ಸೊ ಸಾಲ್ವ್ ದಿ ಯುವರ್ ಸೆಲ್ಫ್. ನಿಮಗೆ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ಸಾಲ್ವ್ ಮಾಡಿ, ಫೋರ್ಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಯುವರ್ ವಿಶ್. ಓಕೆ, ಸೊ ಬಿ ಸೇಫ್ ಆ್ಯಂಡ್ ಸ್ಟೇ ಅಟ್ ಹೋಮ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. So before conclude my subject, that is operations research and quantitative techniques. So pandemic not stops academic. So please concentrate on your academic activities. So try to read yourself and gain the knowledge, and also you have to try for the competitive exams. So competitive exams ge ಓದೋದಕ್ಕೆ ತುಂಬ ಒಳ್ಳೆ ಸಮಯ. Okay, so don't waste your time. Be safe again. So stay at home. So thanks for watching and all the best again. So I will conclude my subject.